ಸ್ವಾಗತ ಸುಸ್ವಾಗತ. ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಎಲ್ಲರಿಗೂ ಕೇಳಿಸ್ತಾ ಇದೆಯಪ್ಪ? ಎಲ್ಲರಿಗೂ ಶುಭ ಸಂಜೆ, ಗುಡ್ ಈವ್ನಿಂಗ್. ಆಡಿಯೋ ವಿಡಿಯೋ ಚೆಕ್ ಮಾಡಿ. ಎಸ್, ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ಸೊ ಎಲ್ಲರೂ ಎಷ್ಟೋ ಜನ PDO ಎಕ್ಸಾಮ್ ಬರ್ದಿದ್ರಿ. ಹೋಪ್ ಎಲ್ಲರೂ ಜಾಗ್ರಫಿ ಕ್ಲಾಸಸ್ ಚೆನ್ನಾಗಿ ಮಾಡಿದಿರ ಅಂತ ಅನ್ಕೊಂಡಿದ್ದೀನಿ. ಆಯ್ತಾ? ದಯವಿಟ್ಟು ಪೇಪರ್ ಚೆಕ್ ಮಾಡಿ. ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸ್ ಕೂಡ ನೀವು ಆನ್ಸರ್ ಮಾಡಬೇಕಾಗತ್ತೆ. ನಾವು ಜಾಗ್ರಫಿನಲ್ಲಿ 20 ಕ್ವಶನ್ ಹತ್ರ ಬರ್ತಾ ಇದೆ ಅಂದ್ರೆ ಜಾಗ್ರಫಿ ಎನ್ವೈರನ್ಮೆಂಟ್ ಎರಡು ಸೇರಿ. ಸೊ ನೀವು ಅಟ್ಲೀಸ್ಟ್ ಒಳ್ಳೆ ಸ್ಕೋರ್ ಆಗುತ್ತೆ ಅವಾಗ, ಕರೆಕ್ಟ್ ಅಲ್ವಾ? ಬಾಕಿ ಸಬ್ಜೆಕ್ಟ್ಸ್ಗಳನ್ನ ನೀವು ಚೆನ್ನಾಗಿ ಓದ್ಕೊಬಿಟ್ರೆ. ಸೊ ಅದಕ್ಕೆ ಮೆಂಟಲ್ ಅಬಿಲಿಟಿ ಟಾಪಿಕ್ಸ್ಗಳು ಮತ್ತು ಪೊಲಿಟಿ ಸರ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದನ್ನು ಕವರ್ ಆಗುತ್ತೆ. ಎಷ್ಟೊಂದು ಟಾಪಿಕ್ಸ್ಗಳು ನಿಮ್ಮ ಮುಂದಕ್ಕೆ. ದಯವಿಟ್ಟು ಅಟೆಂಡ್ ಆಗಿ. ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ. ನನ್ನ ಪರಿಚಯ ಇದೆ ಎಲ್ಲರಿಗೂ. ನಾವು ಸಂಪೂರ್ಣ ಭೂಗೋಳಶಾಸ್ತ್ರ, ಪರಿಸರ ಶಾಸ್ತ್ರ ಅಲ್ಲದೆ ಮೆಂಟಲ್ ಅಬಿಲಿಟಿ ಕೋರ್ಸ್ ಕೂಡ ಮಾಡ್ತಾ ಇದೀವಿ. ಶ್ರೀ ನವೀನ್ ಪ್ರಸಾದ್ ಸರ್ ಅವರು. ಸೊ ಇಟ್ಸ್ ಕಾಲ್ಡ್ ಆರ್ಯವಟ ಆಫ್ ಕರ್ನಾಟಕ ಅಂತ ಕರೀತಾರೆ. ಸೊ ಅವ್ರ ಕ್ಲಾಸಸ್ ಇದುವರೆಗೂ ಅಟೆಂಡ್ ಆಗಿರೋರಿಗೆ ಈಗ ಗೊತ್ತಾಗಿರುತ್ತೆ ಈಗಾಗಲೇ ಅವ್ರ ಬಗ್ಗೆ. ಜೊತೆಗೆ ಹಂಗೆ ಎಕ್ಸ್ ಸಿವಿಲ್ ಸರ್ವೆಂಟ್ SV ಪಾಟೀಲ್ ಸರ್ ಅವರು ತುಂಬಾ ಒಳ್ಳೆ ಕ್ಲಾಸಸ್ ಮಾಡ್ತಾರೆ. ಧಾರವಾಡದವರು SV ಪಾಟೀಲ್ ಸರ್ ಅವರು ತುಂಬಾ ಅನುಭವಿ ಬೋಧಕರು. 30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ, ಕರೆಕ್ಟ್ ಅಲ್ಲ? ಸೊ ಅಂತ ಒಳ್ಳೆಯ ಪ್ರಾಧ್ಯಾಪಕರು ಇವಾಗ ಜಾಗ್ರಫಿ, ಪೊಲಿಟಿ, ಎನ್ವೈರನ್ಮೆಂಟ್ ಕೋರ್ಸ್ ಜೊತೆಗೆ ಅವರು ಪೊಲಿಟಿ ಕೋರ್ಸ್ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಕೂಡ ಅವರು ಕವರ್ ಮಾಡ್ತಾರೆ. ಸೊ ದಯವಿಟ್ಟು ಎಲ್ಲರೂ ಇವ್ರ ತರಗತಿಗಳನ್ನ ಅಟೆಂಡ್ ಆಗಿ. ಇವಾಗ ಸದ್ಯಕ್ಕೆ ಇಂಡಿಯನ್ ಪಾಲಿಟಿ, ಸಂವಿಧಾನ ಮತ್ತು ರಾಜಕೀಯ ವ್ಯವಸ್ಥೆ ಬಗ್ಗೆ ಕವರ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಇನ್ನೂ ಅಟೆಂಡ್ ಆಗ್ತಾ ಇಲ್ಲ, ಪ್ಲೀಸ್ ದಯವಿಟ್ಟು ಅಟೆಂಡ್ ಆಗಿ. ತುಂಬಾ ಒಳ್ಳೆ ಕ್ಲಾಸಸ್. ನೀವು ಎಲ್ಲೂ ಇವನ್ ಡೆಲ್ಲಿಲೂ ಕೇಳಿರಲ್ಲ ಆ ತರ ಕ್ಲಾಸಸ್ ಇದೆ ಅವರು, ಆಯ್ತಾ? ಸೊ ನಮ್ಮ ಜಾಗ್ರಫಿ ಎನ್ವೈರನ್ಮೆಂಟ್ ಕೋರ್ಸ್ ಬಗ್ಗೆ ಎಲ್ಲರಿಗೂ ಹೇಳಿ, ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ, ಆಯ್ತಲ್ವಾ? ಸೊ ಆಲ್ರೆಡಿ ಎಷ್ಟೊಂದು ಕ್ವಶನ್ಸ್ಗಳು ಬರ್ತಾ ಇದೆ ಅಂದ್ರೆ ನಿಮ್ಗೆಲ್ಲ ಸುಲಭ ಆಗ್ತಾ ಇದೆ, ಅದು ಮುಖ್ಯ. ಸೊ ನಾವು ಟಾಪಿಕ್ಸ್ ಮಾಡ್ತಾ ಇದೀವಿ, ಅದೆಲ್ಲ ನೀವು ಓದ್ತಾ ಇದ್ದೀರಾ, ಆಮೇಲೆ ಅದನ್ನೆಲ್ಲ ತಿಳ್ಕೊತಾ ಇದ್ದೀರಾ. ಎಕ್ಸಾಮ್ಗಳಲ್ಲಿ ಅದು ಸುಲಭ ಸಾಲ್ವ್ ಆಗ್ತಾ ಇದೆ. ಸೊ ಅಷ್ಟೇ ಬೇಕಾಗಿರೋದು ನಮ್ಗೆ. ಸೊ ಅಟೆಂಪ್ಟ್ ಬೇಗ ಆಗುತ್ತೆ, ಕ್ಲಿಯರ್ ಆಗುತ್ತೆ ಅಷ್ಟೇ, ಕರೆಕ್ಟ್ ಅಲ್ವಾ? ಟೈಮ್ ಉಳಿಯುತ್ತೆ ಬೇರೆ ಟಾಪಿಕ್ಸ್ ಆನ್ಸರ್ ಮಾಡೋದಕ್ಕೆ. ಸೊ ನೋಡಿ, ನಾವು ಕಳೆದ ತರಗತಿಯಿಂದ ನಾವು ಪಾಪ್ಯುಲೇಷನ್ ಡೆಮೋಗ್ರಫಿ, ಜನಸಂಖ್ಯೆ ಶಾಸ್ತ್ರ, ಕರೆಕ್ಟಾ, ಅದನ್ನು ಡಿಸ್ಕಸ್ ಮಾಡ್ತಾ ಇದೀವಿ. ಅದರಲ್ಲಿ ನಾವು ಆಲ್ರೆಡಿ ಡೆಮೋಗ್ರಫಿನಲ್ಲಿ ನೋಡಿ ಇಲ್ಲಿದ್ದೀವಿ ನಾವು. ಡೆಮೋಗ್ರಫಿಕ್ ಟ್ರಾನ್ಸಿಷನ್ ಆಯ್ತು, ಪಾಪ್ಯುಲೇಷನ್ ಚೇಂಜ್ ಆಯ್ತು, ರೇಸಸ್ ಆಯ್ತು, ಕರೆಕ್ಟಾ? ಇವಾಗ ಡೆನ್ಸಿಟಿ, ಮೈಗ್ರೇಷನ್ ಇದಕ್ಕೆ ಬಂದಿದ್ದೀವಿ. ಲಿಟ್ರಸಿ, ಸಾಕ್ಷರತೆ, ಇವು ಮೂರು ಕನೆಕ್ಟ್ ಮಾಡ್ತಾ ಇದ್ದೀನಿ ನಾನು, ಕರೆಕ್ಟಾ? ಇದೇ ಟಾಪಿಕ್ ಇಲ್ಲೂ ಕೊಟ್ಟಿದ್ದಾರೆ ನೋಡಿ, ಡೆನ್ಸಿಟಿ, ಕರೆಕ್ಟಾ? ಇಲ್ಲೂ ಮೆನ್ಷನ್ ಆಗಿದೆ. ಮತ್ತೆ ಇನ್ನೊಂದು ಕಡೆ ಮೆನ್ಷನ್ ಆಗಿದೆ ಅದು ಕರ್ನಾಟಕಕ್ಕೆ ಬಂದಾಗ. ಸೊ ಎರಡೆರಡು ಕಡೆ ನೋಡಿ, ಲಿಟ್ರಸಿ ಎರಡು ಕಡೆ ಬಂದಿದೆ. ಏನಾಗುತ್ತೆ ಹೇಳಿ, ಎರಡೆರಡು ಕಡೆ ಸಿಲೆಬಸ್ ಅಲ್ಲಿ ಲಿಟ್ರಸಿ 3 ಕಡೆ ಅಂಡರ್ಲೈನ್ ಮಾಡಿದೆ ನೋಡಿ. ಈಗ ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಇಲ್ಲೊಂದ್ಸತಿ ಬಂದಿದೆ ಲಿಟ್ರಸಿ, ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ, ಇದೊಂದು ಸಾಕ್ಷರತೆ, ಇಲ್ಲೊಂದ್ಸತಿ ಸಾಕ್ಷರತೆ ಬಂದಿದೆ, ಇಲ್ಲೊಂದ್ಸತಿ ಸಾಕ್ಷರತೆ ಬಂದಿದೆ. ಏನಾಗುತ್ತೆ ಅವಾಗ ಸಿಲೆಬಸ್ ದೊಡ್ಡದು ಅನ್ಸುತ್ತೆ. ಅಂದ್ರೆ ಒಂದು ನಾರ್ಮಲ್ ಆಗಿ ಸಾಕ್ಷರತೆ ಅಂದ್ರೆ ಏನು ಭಾರತದಲ್ಲಿ, ಕರ್ನಾಟಕದಲ್ಲಿ, ಆ ತರದಲ್ಲಿ ಅವ್ರು ಕೊಟ್ಟಿದ್ದಾರೆ. ಗೊತ್ತಾಗ್ತಿದೆ ಎಲ್ಲರಿಗೂ? ಈ ರೀತಿ ಮೆನ್ಷನ್ ಮಾಡಿದ್ದಾರೆ ಸಿಲೆಬಸ್ನ. ಸೊ ಆಸ್ ಎ ರಿಸಲ್ಟ್ 2-3 ಕಡೆ ಟಾಪಿಕ್ ಆಗ್ತದೆ ನೋಡಿ. ಹಾಗೆ ಡೆನ್ಸಿಟಿ, ಸಾಂದ್ರತೆ, ಇಲ್ಲೂ ಡೆನ್ಸಿಟಿ ಇದೆ ನೋಡಿ, ಇಲ್ಲೂ ಡೆನ್ಸಿಟಿ ಇದೆ, ಕರೆಕ್ಟಾ? ಸೊ 2-3 ಕಡೆ ಡೆನ್ಸಿಟಿ ಅಂತ ಬಂದಾಗ ಏನಾಗುತ್ತೆ, ನಮಗೆ ಟಾಪಿಕ್ಸ್ ರಿಪೀಟ್ ಆಗ್ತಾ ಇದೆ, ಕರೆಕ್ಟಾ? ಸೊ ಆಯ್ತು, ಸಿಲೆಬಸ್ ಗೊತ್ತಿದೆ ಎಲ್ಲರಿಗೂ. ನಾವು ಆಲ್ರೆಡಿ ಎನ್ವೈರನ್ಮೆಂಟ್ ಎಷ್ಟೊಂದು ಟಾಪಿಕ್ಸ್ ಕವರ್ ಮಾಡಿದೀವಿ. ಈಗ ಜಾಗ್ರಫಿ ಕಂಪ್ಲೀಟ್ ಮಾಡ್ತಾ ಇದೀವಿ. ಸೊ ನನ್ನ ಪುಸ್ತಕಗಳ ಬಗ್ಗೆ ಗೊತ್ತಿದೆ ಎಲ್ಲರಿಗೂ. ದಯವಿಟ್ಟು ಇವೆರಡು ಪುಸ್ತಕಗಳನ್ನ ಓದಿ, ತುಂಬಾ ಚೆನ್ನಾಗಿದೆ, ಆಯ್ತಾ? ಇವತ್ತಿನ ಟಾಪಿಕ್ ಏನಿದೆ ನಮ್ದು, ವಲಸೆ, ಗುಳೆ ಮತ್ತು ಮೈಗ್ರೇಷನ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಸೊ ಮೈಗ್ರೇಷನ್ ಅಂದಾಗ ತಮ್ಮೆಲ್ಲರಿಗೂ ಏನನ್ಸುತ್ತೆ ನೋಡಿ, 18ನೇ ಡಿಸೆಂಬರ್ ಇನ್ನೇನು ಬರ್ತಾ ಇದೆ, 18 ಡಿಸೆಂಬರ್ ಇಂಟರ್ನ್ಯಾಷನಲ್ ಮೈಗ್ರೇಷನ್ ಡೇ ಅಂತ ಕರೀತಾರೆ. ಸೊ ನಿಮ್ ಪ್ರಕಾರ ವಲಸೆ ಹೋಗೋದು ಒಳ್ಳೇದಾ ಕೆಟ್ಟದಾ? ವಲಸೆ ಅಂದ್ರೇನು ಹೇಳಿ ನೋಡೋಣ. ವಲಸೆ ಅಂದರೇನು? ನೋಡಿ, ಎಷ್ಟೊಂದು ಜನ ವಲಸೆ ಹೋಗೋದು ತಪ್ಪು ಅಂತ ಇದ್ದಾರೆ. ಆದ್ರೆ ಯೋಚನೆ ಮಾಡಿ, ನಾವು ಆಫ್ರಿಕಾದಿಂದನೂ ಬಂದಿರೋದೇ ವಲಸೆ ತಾನೇ ಇಲ್ಲಿಗೆ. ನಾವು ಒಂದು ಟಾಪಿಕ್ ಮಾನವ ಜನಾಂಗ ಹೇಳ್ಬೇಕಾದ್ರೆ ಆಫ್ರಿಕಾದಿಂದ ನಾವು ಎಲ್ಲರೂ ವಲಸೆ ಬಂದಿದ್ದೀವಿ. ಎಲ್ಲ ಜನಾಂಗದವರು ಎಲ್ಲಿಗೆ, ಬೇರೆ ಬೇರೆ ಖಂಡಗಳಿಗೆ ಬಂದಿದ್ದೀವಿ. ನಾವೆಲ್ಲರೂ ವಲಸಿಗರೇ ಒಂದ್ ರೀತಿನಲ್ಲಿ, ಹೌದು ತಾನೆ? ಯೋಚನೆ ಮಾಡಿ ಇದ್ರ ಬಗ್ಗೆ. ಸೊ ಇವಾಗ ಏನನ್ಸುತ್ತೆ ನಿಮ್ಗೆ, ನಾವೆಲ್ಲರೂ ಒಂದಲ್ಲ ಒಂದು ರೀತಿ ವಲಸೆ ಬಂದಿರೋರೆ. ಸೊ ನೀವು ಇವಾಗ ಗಮನಿಸಿದಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದೇನೋ ವಲಸೆ ಅಂತೀವಿ, ಕರೆಕ್ಟಾ?
ಕರೆಕ್ಟ್ ಅಲ್ವಾ ಸತೀಶ್? ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು. ಸೊ ಬರೀ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು ಬರೀ ಜನ ಮಾತ್ರ ಅಲ್ಲ, ಜೊತೆಗೆ ನಾವೇನು ನಮ್ಮ ಜೊತೆ ನಮ್ಮ ಸರಕನ್ನು ತಗೊಂಡು ಹೋಗ್ತೀವಿ, ಗೂಡ್ಸ್ ನ ತಗೊಂಡು ಹೋಗ್ತೀವಿ, ಪ್ರಾಣಿಗಳನ್ನ ತಗೊಂಡು ಹೋಗ್ತೀವಿ, ಕರೆಕ್ಟಾ? ಸೊ ನಮ್ಮ ಸೇವೆಗಳನ್ನ ತಗೊಂಡು ಹೋಗ್ತೀವಿ, ಸರ್ವಿಸಸ್, ಕರೆಕ್ಟಾ? ಮೈಗ್ರೇಷನ್ ಅಂದ್ರೆ ನಾವು ಮೂವ್ಮೆಂಟ್ ಆಫ್ ಪೀಪಲ್, ಜನ, ಜಾನುವಾರುಗಳು, ಕರೆಕ್ಟಾ? ನಮ್ಮ ಹತ್ರ ಇರುವಂತಹ ಹಣಕಾಸು, ಕ್ಯಾಪಿಟಲ್, ಕರೆಕ್ಟಾ? ಹಂಗೆ ನಮ್ಮ ಏನು ಗೂಡ್ಸ್ ಸರ್ವಿಸಸ್ ಅದು ಮೂವ್ ಆಗುತ್ತೆ ಜೊತೆಗೆ ನಮ್ಮ ಐಡಿಯಾಸ್ ಸಹ ಹೋಗುತ್ತೆ ಜೊತೆಗೆ. ಕರೆಕ್ಟ್ ತಾನೆ? ಯೋಚನೆ ಮಾಡಿ, ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು ನಾ ಹೇಳ್ತಾ ಇರೋದು? ಸೊ ನಾವು ಯಾವ್ದಾದ್ರು ಒಂದು ಜಾಗಕ್ಕೆ ಹೋದಾಗ ಒಂದು ಕನಸನ್ನ ತಗೊಂಡು ಹೋಗ್ತೀವಿ ನಾ ಜಾಗಕ್ಕೆ, ಡ್ರೀಮ್, ಕರೆಕ್ಟಾ? ಎಷ್ಟು ಜನಕ್ಕೆ ಅರ್ಥ ಆಯ್ತು? ನಾ ಏನಾದ್ರು ಒಂದು ಆಗ್ತೀನಿ, ಏನೋ ಒಂದು ಸಾಧನೆ ಮಾಡ್ತೀನಿ, ಯಾವುದೋ ಒಬ್ಬ ವ್ಯಕ್ತಿಯಾಗಿ ನಾನು ಬರ್ತೀನಿ ಇಲ್ಲಿ ಈ ಜಾಗದಲ್ಲಿ, ಒಂದು ಹೆಸರು ಮಾಡ್ತೀನಿ ಅಂತ ಒಂದು ಭಾವನೆ ಇಟ್ಕೊಂಡು ಬರ್ತೀವಿ ನಾವು ಮೈಗ್ರೇಷನ್ ಅಲ್ಲಿ. ಸೊ ಮೈಗ್ರೇಷನ್ ಅಂದ ತಕ್ಷಣ ನಾವು ಅಷ್ಟು ಸುಲಭವಾಗಿ ಹೇಳಕ್ಕಾಗಲ್ಲ. ಇವಾಗ ಎಷ್ಟೋ ಸತಿ ನಗರಗಳಿಗೆ ಬರ್ತಾರಲ್ಲ ಹಳ್ಳಿಯಿಂದ ಜನಗಳು, ಏನೋ ಒಂದು ಆಸೆ ಇಟ್ಕೊಂಡು ಬರ್ತಾರೆ, ನಾ ಏನೋ ಒಂದು ಏನು ಸಾಧನೆ ಮಾಡ್ತೀನಿ, ಈ ಊರಲ್ಲಿ ಎಲ್ಲಾರ್ಗೂ ನಾನು ಯಾರು ಅಂತ ತೋರಿಸ್ತೀನಿ ಅಂತ ಒಂದು ಭಾವನೆಯಿಂದ ಬರ್ತಾರೆ ಜನ. ಎಷ್ಟು ಜನ ಚಿನ್ನಾರಿ ಮುತ್ತ ಫಿಲಂ ನೋಡಿದ್ರ? ಚಿನ್ನಾರಿ ಮುತ್ತ ಅಂತ ಹೇಳಿ ಒಂದು ಚಿತ್ರ ಇತ್ತು, ತುಂಬಾ ಹಳೆಯ ಚಿತ್ರ, ಮಕ್ಕಳ ಚಿತ್ರ. ಸೊ ಹಳ್ಳಿಯಿಂದ ಒಬ್ಬ ಯುವಕ ಬರ್ತಾನೆ ನಗರಕ್ಕೆ, ಕರೆಕ್ಟ್ ಅಲ್ವಾ? ಒಂದು ಆಸೆ ಕನಸನ್ನ ಇಟ್ಕೊಂಡು ಬಂದು ಆಮೇಲೆ ಏನ್ ಮಾಡ್ತಾರೆ, ಕರೆಕ್ಟ್ ಅವ್ರ ಸಾಧನೆಗಳನ್ನ ಮಾಡ್ತಾರೆ. ಆತರ ಹಂಗೆ ಎಷ್ಟೊಂದು ಆಸೆಗಳು, ಎಷ್ಟೊಂದು ನೋಡಿದಿರಿ. ಎಷ್ಟೋ ಜನ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಬಂದು ನಗರದಲ್ಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರೋದನ್ನ ನೋಡಿದೀವಿ ನಾವು, ಕರೆಕ್ಟ್ ತಾನೆ? ಸೊ ಮೈಗ್ರೇಷನ್ ಅನ್ನೋದೇನಾಗುತ್ತೆ, ವಲಸೆ, ಗುಳೆ ಅಂತ ಏನ್ ಕರಿತೀವಿ, ಅದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂಥದ್ದು. ಬರೀ ಜನಗಳು ಮಾತ್ರ ಅಲ್ಲ, ಅವ್ರ ಜೊತೆ ಐಡಿಯಾಸ್, ಅವರ ಕಲ್ಪನೆ, ಅವರ ಏನು ಸ್ಕಿಲ್ ಏನಿರುತ್ತಲ್ಲ ಅದು ಎಲ್ಲ ಒಂದ್ ಜಾಗದಿಂದ ಹೋಗುವಂಥದ್ದು. ನೋಡಿ ಅಲ್ಲಿ ಬರ್ದಿ ನೋಡಿ, ಪೀಪಲ್, ಗೂಡ್ಸ್, ಸರ್ವಿಸಸ್, ಕ್ಯಾಪಿಟಲ್, ಸ್ಕಿಲ್ಸ್, ಐಡಿಯಾಸ್ ಅಂಡ್ ಡ್ರೀಮ್ಸ್. ಕನಸುಗಳು ಕೂಡ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದನ್ನ ವಲಸೆ ಅಂತ ಕರಿತೀವಿ. ಜನಕ್ಕೆ ಅರ್ಥ ಆಯ್ತು? ಕರೆಕ್ಟ್. ನಾನು ಕನಸನ್ನು ಸೇರಿಸಿದ್ದೀನಿ. ನಮ್ಮ ಆಲೋಚನೆಗಳು, ಕೌಶಲ್ಯಗಳು ಅಂದ್ರೆ ಸ್ಕಿಲ್ಸ್, ಬಂಡವಾಳ, ಸೇವೆಗಳು, ಸರಕುಗಳು, ಜನರು, ಜಾನುವಾರುಗಳು, ಇವೆಲ್ಲಾನು ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದನ್ನ ಮೈಗ್ರೇಷನ್ ಅಂತ ಕರಿತೀವಿ. ಸೊ ಮೈಗ್ರೇಷನ್ ಏನಾಗುತ್ತೆ, ಒಂದು ಹಳ್ಳಿಯಿಂದ ಹಳ್ಳಿಗಾಗಿರ್ಬೋದು, ನಗರಗಳಿಗಾಗ್ಬೋದು, ರಾಜ್ಯಗಳಿಗಾಗ್ಬೋದು, ದೇಶಗಳಾಗ್ಬೋದು. ಏನಕ್ಕೆ ಹೋಗ್ತೀವಿ ನಾವು ವಲಸೆ? ಒಂದು ಯಾವುದೋ ಒಂದು ಕೆಲಸದ ಉದ್ದೇಶದ್ದಾಗಿರ್ಬೋದು, ವಸತಿ ಉದ್ದೇಶ ಆಗಿರ್ಬೋದು, ಇಲ್ಲಾಂದ್ರೆ ಬೆಟರ್ ಲೈಫ್ ಸ್ಟೈಲ್, ಕರೆಕ್ಟಾ? ಆ ಜಾಗದಲ್ಲಿ ಒಳ್ಳೆ ವಾತಾವರಣ ಇದೆ, ನಮ್ದು ಜೀವನ ಶೈಲಿ ಚೆನ್ನಾಗಾಗುತ್ತೆ, ಕರೆಕ್ಟಾ? ನಾವು ಯಾವ್ದಾದ್ರು ಒಂದು ಜಾಗಕ್ಕೆ ಹೋಗ್ತೀವಿ, ಏನಕ್ಕೆ ಹೋಗ್ತೀವಿ? ಜೀವನ ಶೈಲಿ ಚೆನ್ನಾಗಿರುತ್ತೆ ನಮ್ದಲ್ಲಿ ಅನ್ನೋ ಒಂದು ಭಾವನೆ ಇರುತ್ತೆ, ಆರೋಗ್ಯ ವ್ಯವಸ್ಥೆ ಇರುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಹೋಗ್ತೀವಿ. ಗೊತ್ತಲ್ವ ಎಲ್ಲರೂ? ಇವಾಗ ನೋಡಿ, ಇರಾಕ್ ಭಾಗದಲ್ಲಿ, ಸಿರಿಯಾ ಭಾಗದಲ್ಲೆಲ್ಲ ಯುದ್ಧ ಆದಾಗ, ಲೆಬನನ್ ಅಲ್ಲಿ ಯುದ್ಧ ಆದಾಗ, ಪ್ಯಾಲೆಸ್ಟೈನ್ ಯುದ್ಧ ಆದಾಗ ಏನ್ ಮಾಡ್ತಾರೆ, ಸ್ವಲ್ಪ ಜನಗಳು ಅಲ್ಲಿಂದ ಬೇರೆ ಕಡೆ ವಲಸೆ ಹೊರಟೋಗ್ತಾರೆ. ಎಲ್ಲಿ ಶಾಂತಿ ಸಮಾನತೆ ಇದೆ ಅಲ್ಲಿ ಹೋಗ್ತಾರೆ, ಕರೆಕ್ಟ್? ಸೊ ಮತ್ತಿನ್ನೊಂದ್ ಕಡೆ ಯುದ್ಧ ಕಡೆ ಹೋಗ್ತಾರೆ. ಯಾಕೆ ಅವ್ರು ಯಾರು ಈ ಕಡೆ ಬರ್ತಾ ಇಲ್ಲ, ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಕಡೆ ಬರ್ತಾ ಇಲ್ಲ? ಕರೆಕ್ಟ್ ಅಲ್ವಾ? ಇರಾಕ್ ಸಿರಿಯಾದಿಂದ ಅಫ್ಘಾನಿಸ್ತಾನ್ ಕಡೆಗೆ ಯಾಕೆ ಬರ್ತಾ ಇಲ್ಲ ಅವರು? ಯೋಚನೆ ಮಾಡಿ. ಇರಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಬರ್ಬೋದಾಯ್ತಲ್ಲ. ಯಾಕೆ ಲೆಬನನ್ ಇಂದ ಯುರೋಪ್ ಕಡೆಗೆ ಯಾಕೆ ಹೋಗ್ತಾ ಇದಾರೆ ಎಲ್ಲರೂ? ಅವರ ಒಳ್ಳೆ ಜೀವನ ಶೈಲಿ ಹುಡುಕ್ತಾ ಹೋಗ್ತಾ ಇದಾರೆ. ಒಂದ್ ಕಡೆ ಸಮಸ್ಯೆ ಇದೆ ಅಂತ ತಕ್ಷಣ ಇನ್ನೊಂದ್ ಕಡೆ ಹೊಸ ಸಮಸ್ಯೆ ಇರೋ ಕಡೆ ಹೋಗಕ್ಕಾಗತ್ತಾ? ಕರೆಕ್ಟ್ ತಾನೆ? ಅರ್ಥ ಆಗ್ತಿದೆ ಎಲ್ಲರಿಗೂ? ಸೊ ಯಾವಾಗ್ಲೂ ಜನಗಳು ವಲಸೆ ಹೋಗ್ಬೇಕಾದ್ರೆ ಇನ್ನೊಂದು ಜಾಗದಲ್ಲಿ ಯಾವ ರೀತಿ ಸೌಲಭ್ಯಗಳಿದೆ, ಸೌಕರ್ಯಗಳಿದೆ ಅದನ್ನ ನೋಡಿ ಹೋಗ್ತಾರೆ. ಸೊ ಗೊತ್ತಾಯ್ತಲ್ವಾ ವಲಸೆ ಅಂದ್ರೆ ಏನು ಅಂತ? ಸೊ ಯಾಕೆ ಜನಗಳು ವಲಸೆ ಹೋಗ್ತಾರೆ, ಏನಕ್ಕೆ ವಲಸೆ ಹೋಗ್ತಾರೆ, ಯಾವ ರೀತಿ ಟ್ರೆಂಡ್ ಏನಿದೆ ಗೊತ್ತಾಯ್ತಲ್ಲ, ಅದನ್ನ ನೋಡೋಣ ಇವಾಗ. ಮೈಗ್ರೇಷನ್ ಟ್ರೆಂಡ್ ಅಂತ ಕರಿತೀವಿ. ಮೈಗ್ರೇಷನ್ ಟ್ರೆಂಡ್ ಸ್ವಲ್ಪ ಯೋಚನೆ ಮಾಡಿ ಎಲ್ಲರೂ ಮೈಗ್ರೇಷನ್ ಟ್ರೆಂಡ್ ಬಗ್ಗೆ, ಆಯ್ತಾ? ನಾನೊಂದು ಮ್ಯಾಪ್ ಹಾಕ್ತೀನಿ ಈಗ. ಒಂದು ವೆಬ್ಸೈಟ್ ಲಿಂಕ್ ಆಗ್ತಾ ಇದೆ ನೋಡಿ ಎಲ್ಲರಿಗೂ. ಈ ತರ ಒಂದಷ್ಟು ಮ್ಯಾಪ್ಸ್ ಗಳನ್ನ ನಾನು ನಿಮ್ಗೆ ಲಿಂಕ್ ಆಗ್ತಾ ಇರ್ತೀನಿ, ನೀವು ಅದನ್ನ ನೋಡ್ಬೇಕಾಗತ್ತೆ, ಆಯ್ತಾ? ಸೊ ನನಗೂ ಅದು ನೀವು ರಿಪೋರ್ಟ್ಗಳನ್ನ ಓದಿದಾಗ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾರೆ.
ಹಾ, ಗ್ರೂಪ್ ಅಲ್ಲೂ ಶೇರ್ ಮಾಡ್ತೀನಿ, ಇದನ್ನ ನೋಡಿ ಒಟ್ಟಿನಲ್ಲಿ. ಆಯ್ತಾ? ಇವಾಗ ನಾನು ಡಿಸ್ಕಸ್ ಮಾಡ್ತೀನಿ ಈ ರಿಪೋರ್ಟ್ಗಳನ್ನ, ಅವೆಲ್ಲ ಬರುತ್ತೆ ಮುಂದಕ್ಕೆ. ಸೊ ನೋಡಿ, ಸೊ ಮೈಗ್ರೇಷನ್ ಆದಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಲಸೆ ಹೋದಾಗ ಆ ಜಾಗದಲ್ಲಿ ಎಲ್ಲಿಂದ ಹೊರಡ್ತಾರಲ್ಲ ಜನ, ಅದನ್ನ ಸೋರ್ಸ್ ಅಂತ ಕರಿತೀವಿ. ಮೂಲ ಅಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ, ಸೋರ್ಸ್. ಆಮೇಲೆ ಯಾವ ಜಾಗಕ್ಕೆ ಹೋಗ್ತಾರಲ್ಲ ಅದು ಡೆಸ್ಟಿನೇಷನ್. ಓಕೆ, ಗಮ್ಯಸ್ಥಾನ ಅಂತ ಏನ್ ಕರಿತೀವಿ ಅದು ಡೆಸ್ಟಿನೇಷನ್. ಅದು ಅಂದ್ರೆ ಒಟ್ಟಿಗೆ ಜನ ಎಲ್ಲಿ ಹೋಗ್ತಾರೆ. ಸೊ ಈ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದಾಗ ಏನಾಗುತ್ತೆ, ನಮ್ಮ ಪೂರ ಅಂಕಿಅಂಶಗಳೆಲ್ಲ ಚೇಂಜ್ ಆಗ್ತವೆ, ಡೆಮೋಗ್ರಫಿ ಚೇಂಜ್ ಆಗುತ್ತೆ. ಏನ್ ಚೇಂಜ್ ಆಗುತ್ತೆ? ಪಾಪ್ಯುಲೇಷನ್ ಚೇಂಜ್ ಆಗುತ್ತೆ. ಇಲ್ಲಿ ಮೂಲದಲ್ಲಿ ಪಾಪ್ಯುಲೇಷನ್ ಕಡಿಮೆ ಆಗುತ್ತೆ, ಇಲ್ಲಿ ಡೆಸ್ಟಿನೇಷನ್ ಅಲ್ಲಿ ಪಾಪ್ಯುಲೇಷನ್ ಹೆಚ್ಚಾಗುತ್ತೆ. ಕರೆಕ್ಟ್ ತಾನೆ? ಯಾಕೆಂದ್ರೆ ವಲಸೆ ಹೋದಾಗ ಜನ, ಸೊ ಒಂದು ಕಡೆ ಕಡಿಮೆ ಆಗುತ್ತೆ, ಇನ್ನೊಂದು ಕಡೆ ಹೆಚ್ಚಾಗುತ್ತೆ. ಸಾಂದ್ರತೆ ಇಲ್ಲಿ ಕಡಿಮೆ ಆಗುತ್ತೆ, ಜನಸಾಂದ್ರತೆ ಇಲ್ಲಿ ಜಾಸ್ತಿ ಆಗುತ್ತೆ, ಜನಸಾಂದ್ರತೆ. ಯೂಶಲಿ ಮೈಗ್ರೇಟ್ ಆಗೋರು ಯಾರು? ವಲಸೆ ಹೋಗೋರೆಲ್ಲ ಏನು ಸಾಕ್ಷರತೆ ಹೆಚ್ಚಿರೋರು, ವಿದ್ಯಾವಂತರು. ಕರೆಕ್ಟಾ? ತುಂಬಾ ಒಳ್ಳೆ ಸ್ಕಿಲ್ಸ್, ಕೌಶಲ್ಯತೆ ಇರೋರು. ಸೊ ಇಲ್ಲಿ ಯಾವಾಗ ಸೋರ್ಸ್ ಇಂದ ನಾವು ಮೈಗ್ರೇಷನ್ ಆಗ್ತೀವಿ, ಏನಾಗುತ್ತೆ? ಸಾಕ್ಷರತೆ ಇಲ್ಲಿ ಕಡಿಮೆ ಆಗುತ್ತೆ, ಇಲ್ಲಿ ಸಾಕ್ಷರತೆ ಹೆಚ್ಚಾಗುತ್ತೆ. ಅದಕ್ಕೆ ನೋಡಿ, ನಗರಗಳಲ್ಲಿ ಸಾಕ್ಷರತೆ ಜಾಸ್ತಿ ಇರುತ್ತೆ ಗ್ರಾಮೀಣ ಪ್ರದೇಶಕ್ಕಿಂತ. ಅರ್ಥ ಆಯ್ತಲ್ಲ? ಬೆಂಗಳೂರು ಅರ್ಬನ್ ನಲ್ಲಿ ಸಾಕ್ಷರತೆ ಜಾಸ್ತಿ ಆಗುತ್ತೆ, ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕ್ಷರತೆ ಕಡಿಮೆ ಆಗಿರುತ್ತೆ. ಹಾ, ಹಂಗೆ ಎಷ್ಟೊಂದು ಜನ ಮೈಗ್ರೇಟ್ ಆಗೋರೆಲ್ಲ ಯಾರು? ಗಂಡಸರು. ಲಿಂಗಾನುಪಾತ, ಸೆಕ್ಸ್ ರೇಷಿಯೋ ಬದಲಾಗುತ್ತೆ. ಅವಾಗ ಗಂಡಸರು ಮೈಗ್ರೇಟ್ ಆದಾಗ ಹಳ್ಳಿಗಳ ಕಡೆಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಏನಾಗುತ್ತೆ? ಸೆಕ್ಸ್ ರೇಷಿಯೋ ಇಲ್ಲಿ ಮೂಲದಲ್ಲಿ ಜಾಸ್ತಿ ಆಗುತ್ತೆ. ಗಂಡಸರೆಲ್ಲ ಹೊಟ್ಟೋದಾಗ ಏನಾಗುತ್ತೆ? ಹೆಂಗಸರ ಸಂಖ್ಯೆ ಜಾಸ್ತಿ ಆಗುತ್ತೆ. ಹೆಂಗಸರು, ವಯಸ್ಸಾದವರು, ವೃದ್ಧರು, ಮಕ್ಕಳು, ಅವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ. ಇಲ್ಲಿ ಸಾಕ್ಷರತೆ, ಲಿಂಗಾನುಪಾತ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಅದಕ್ಕೆ ನೋಡಿ, ಎಲ್ಲ ಕಡೆಯಿಂದ ಗಂಡಸರು ಬಂದ್ಬಿಟ್ರೆ ಇಲ್ಲಿಗೆ, ಕರೆಕ್ಟಾ? ಏನಾಗುತ್ತೆ? ಸೆಕ್ಸ್ ರೇಷಿಯೋ ಇಲ್ಲಿ ಕಡಿಮೆ ಆಗುತ್ತೆ. ನಾಪ್ಕಟ್ಕೊಳ್ಳಿ. ಹಂಗೆ ಎಲ್ಲ ಕಡೆಯಿಂದ ಜನಗಳು, ಕೆಲಸಗಾರರು, ಕಾರ್ಮಿಕರೆಲ್ಲ ಹೋದಾಗ ಏನಾಗುತ್ತೆ? ಇಲ್ಲಿಂದ ಕಾರ್ಮಿಕರು ಕಡಿಮೆ ಆಗ್ತಾರೆ, ಇಲ್ಲಿ ಕಾರ್ಮಿಕರ ಸಂಖ್ಯೆ ಹೆಚ್ಚಾಗ್ತಾರೆ. ಇವಾಗ ನಮ್ಮ ಹೋಗ್ತಾ ಇರೋರೆಲ್ಲ ಮೈಗ್ರೇಟ್ ಆಗ್ತಾರೋ, ವಲಸೆ ಆಗ್ತಾ ಇರೋದ್ರೆಲ್ಲ ವಿದ್ಯಾವಂತರು ಅನ್ಕೊಳ್ಳಿ, ತುಂಬಾ ಜಾಸ್ತಿ ಚೆನ್ನಾಗಿ ಓದಿ ಇರೋರು, ಆರೋಗ್ಯವಂತರು ಮೈಗ್ರೇಟ್ ಆಗ್ತಾರೆ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ? ಇಲ್ಲಿ ಬ್ರೈನ್ ಡ್ರೈನ್, ಪ್ರತಿಭೆ ಪಲಾಯನ ಅಂತ ಕರಿತೀವಿ. ನಾಪ್ಕೈದೆ ಪ್ರತಿಭೆ ಪಲಾಯನ. ಆಯ್ತಾ? ಇಲ್ಲಿ ಪ್ರತಿಭೆ ಹೆಚ್ಚಾಗುತ್ತೆ, ಬ್ರೈನ್ ಗೇನ್. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ನಮ್ಮ ದೇಶದಲ್ಲಿ ಓದ್ತಾರೆ, ನಮ್ಮ ದೇಶದಲ್ಲಿ ಹುಟ್ಟಿರ್ತಾರೆ, ನಮ್ಮ ಆರೋಗ್ಯ ವ್ಯವಸ್ಥೆ ಪಡಿತಾರೆ, ಇಲ್ಲಿ ಎಲ್ಲ ಒಳ್ಳೆ ವಾತಾವರಣದಲ್ಲಿ ಓದಿ ಬೆಳೆದು ಬೇರೆ ದೇಶಕ್ಕೆ ಹೋಗ್ತಾರೆ. ಅವಾಗ ನಮ್ಮ ಏನಾಗುತ್ತೆ? ನಾವು ಇಷ್ಟೋ ವರ್ಷ ಅವ್ರನ್ನ ಓದಿ ಬೆಳೆಸಿ ಅವ್ರಿಗೆಲ್ಲ ಸಬ್ಸಿಡೈಸ್ ರೇಟಲ್ಲಿ ಓದಿಸಿರ್ತೀವಲ್ಲ, ಅದೆಲ್ಲ ಅವ್ರು ಬೇರೆ ದೇಶಕ್ಕೆ ಹೋಗಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇವಾಗ ದೊಡ್ಡ ದೊಡ್ಡ IITಗಳಲ್ಲಿ, IIMಗಳಲ್ಲಿ ಫೀಸ್ ಕಮ್ಮಿ, ತುಂಬಾ ಓದಿರೋರು, ವಿದ್ಯಾವಂತರೆಲ್ಲ ಅಲ್ಲಿ ಹೋಗ್ತಾರಲ್ಲ, ಅಲ್ಲಿಂದ ಒಳ್ಳೆ ಕೆಲಸ ಸಿಗುತ್ತೆ ಅಂತ ಯುರೋಪ್, ನಾರ್ತ್ ಅಮೆರಿಕ ಹೋಗ್ತಾರೆ. ಅಲ್ಲಿ ಹೋಗಿ ಅವ್ರ ಜೀವನ ಶೈಲಿ ಚೆನ್ನಾಗಿರುತ್ತೆ, ಕರೆಕ್ಟಾ? ಲೈಫ್ ಸ್ಟೈಲ್ ಚೆನ್ನಾಗಿರುತ್ತೆ ಅಂತ ಹೊರಟೋಗ್ತಾರೆ. ಅಲ್ಲಿ ನಮ್ಗೇನಾಗುತ್ತೆ? ಅವಾಗ ಬ್ರೈನ್ ಡ್ರೈನ್ ಆಗುತ್ತೆ. ಅವರು ನಮ್ಮ ಮತ್ತು IIM ಅಲ್ಲಿ ಓದಿರೋರ್ನೇ ಕರ್ಕೋತಾ ಇದಾರೆ ಎಲ್ಲರೂ, ಯುರೋಪ್ ಮತ್ತೆ ನಾರ್ತ್ ಅಮೆರಿಕ ಬಿಡ್ತಾರೆ ಬೇಗ, ಕಡಿಮೆ ದರದಲ್ಲಿ. ಸೊ ಆಸ್ ರಿಸಲ್ಟ್ ಬೇಗ ಗ್ರೀನ್ ಕಾರ್ಡ್ ಸಿಗುತ್ತೆ, ಅವ್ರ ಸಿಟಿಸನ್ಶಿಪ್ ಆಗೋಗ್ತಾರೆ ಎಷ್ಟೊಂದು ಜನ. ಸೊ ಆಸ್ ರಿಸಲ್ಟ್ ಎಷ್ಟೋ ಸತಿ ಏನಾಗುತ್ತೆ? ನಮ್ಗೆ ನಷ್ಟ, ಬೇರೆ ದೇಶಗಳಿಗೆ ಲಾಭ ಆಗ್ತಾ ಇದೆ. ಗೊತ್ತಲ್ವಾ? ಈ ತರ ವಲಸೆ ಒಂದು ಕಡೆಗೆ ನಷ್ಟ ಆದ್ರೆ ಇನ್ನೊಂದು ಕಡೆಗೆ ಅದು ತುಂಬಾ ಒಳ್ಳೇದು. ಅದಕ್ಕೆ ನಾನು ಕೇಳಿದ್ದೀನಿ ನಿಮ್ಗೆ ಫಸ್ಟ್, ಮೈಗ್ರೇಷನ್ ಒಳ್ಳೇದ ಕೆಟ್ಟದ ಅಂತ. ಎರಡು, ಮೈಗ್ರೇಷನ್ ಇಸ್ ಬೋತ್ ಗುಡ್ ಅಂಡ್ ಬ್ಯಾಡ್. ಎಷ್ಟು ಜನಕ್ಕೆ ಅರ್ಥ ಆಯ್ತು ಈಗ? ನೆಕ್ಸ್ಟ್ ಟೈಮ್ ಯಾರಾದ್ರು ಕೇಳಿದ್ರೆ ಮೈಗ್ರೇಷನ್ ವಲಸೆ ಒಳ್ಳೇದ ಕೆಟ್ಟದ ಅಂದ್ರೆ ಎರಡು ಹೇಳ್ಬೇಕು, ಗುಡ್ ಅಂಡ್ ಬ್ಯಾಡ್ ಬೋತ್. ಆಯ್ತಾ? ಸೊ ನಮಗೆ ವಲಸೆ ಬರೋರು ವಿದ್ಯಾವಂತರು, ಕರೆಕ್ಟಾ, ತುಂಬಾ ಜಾಸ್ತಿ ಕೌಶಲ್ಯತೆ ಇರೋರು ಬಂದ್ರೆ ನಮಗೆ ಒಳ್ಳೇದು, ನಮ್ಮ ದೇಶಕ್ಕೆ ಒಳ್ಳೇದಾಗುತ್ತೆ. ಎಲ್ಲ ಓದಿರೋರು ಎಲ್ಲ ಹೊಟ್ಟೋದ್ರೆ ಬೇರೆ ದೇಶಕ್ಕೆ, ಬರೋರೆಲ್ಲ ಯಾರು? ಮೈಗ್ರೆಂಟ್ಸ್ ಬರ್ತಾರೆ, ಏನು ಸಾಕ್ಷರತೆ ಇರೋದಿಲ್ಲ, ಯಾವುದೇ ರೀತಿಯಾದ ಕೌಶಲ್ಯತೆ ಇರಲ್ಲ, ಸ್ಕಿಲ್ಸ್ ಇರಲ್ಲ, ಅವರೆಲ್ಲ ಬಂದ್ರೆ ಏನಾಗುತ್ತೆ? ನಮ್ಮ ದೇಶಕ್ಕೆ ನಷ್ಟ. ಗೊತ್ತಲ್ಲ ಈ ರೀತಿ. ಸೊ ಮೈಗ್ರೇಷನ್ ಇಂದ ಏನಾಗುತ್ತೆ? ಆ ಜಾಗದ ಅಂಕಿಅಂಶ, ಜನಸಂಖ್ಯಾ ಶಾಸ್ತ್ರ ಏನಾಗುತ್ತೆ? ಎಲ್ಲ ಬದಲಾಗುತ್ತೆ, ಡೆಮೋಗ್ರಫಿ ಚೇಂಜ್ ಆಗುತ್ತೆ. ಸೊ ಎಷ್ಟು ತರ ವಲಸೆ ಇದೆ, ಟೈಪ್ಸ್ ಆಫ್ ಮೈಗ್ರೇಷನ್ ನೋಡಿ, ಈ ತರ ಒಂದು ಗ್ರಾಫ್ ಮಾಡಿದೀನಿ ನೋಡಿ. ಸೊ ಮೈಗ್ರೇಷನ್ ನಲ್ಲಿ ನಮಗೆ ಮೇನ್ ಆಗಿ ನೋಡಿ, ಇಂಟರ್ನಲ್, ಎಕ್ಸ್ಟರ್ನಲ್ ಮೈಗ್ರೇಷನ್, ಆಂತರಿಕ ಮತ್ತು ಬಾಹ್ಯ, ಅಂದ್ರೆ ಬೇರೆ ಬೇರೆ ದೇಶಗಳಿಗೆ ಹೋಗೋದು ಎಕ್ಸ್ಟರ್ನಲ್. ಇಂಟರ್ನಲ್ ಅಂದ್ರೆ ದೇಶದೊಳಗೆ, ಡೊಮೆಸ್ಟಿಕ್ ಅಂತಾನೂ ಕರಿತೀವಿ. ಆಯ್ತಾ? ಸೊ ಇಲ್ಲಿ ನೋಡಿ, ಡೊಮೆಸ್ಟಿಕ್, ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯ ಮತ್ತು ದೇಶದೊಳಗೆ ಆಗುವಂತ ವಲಸೆ. ದೇಶದೊಳಗೆ ಆದ್ರೆ ಇಂಟ್ರಾ ರೀಜನಲ್, ಇಂಟರ್ ರೀಜನಲ್, ಅಂದ್ರೆ ಎರಡು ಪ್ರದೇಶಗಳ ಮಧ್ಯ ಒಂದು ಪ್ರದೇಶದೊಳಗೆ. ಇವಾಗ ಕರ್ನಾಟಕದೊಳಗೆ ಮೈಗ್ರೇಷನ್ ಆಗುತ್ತೆ ಅನ್ಕೊಳ್ಳಿ, ಅದೇನು ಇಂಟ್ರಾ ರೀಜನಲ್. ಅದು ಇಂಟರ್ ರೀಜನಲ್ ಅಂದ್ರೆ ಎರಡು ಸ್ಟೇಟ್ಗಳ ಮಧ್ಯ, ಕರ್ನಾಟಕ ತಮಿಳುನಾಡು, ಕರ್ನಾಟಕ ಕೇರಳ, ಆತರ ಇಂಟರ್ ರೀಜನಲ್. ಆಯ್ತಾ? ನೆನಪಿಟ್ಕೊಳ್ಳಿ.
ಅಂತಾರಾಷ್ಟ್ರೀಯ ಅಂತ ಬಂದಾಗ ಟ್ರಾನ್ಸ್ ಕಾಂಟಿನೆಂಟಲ್, ಅಂದ್ರೆ ನಮ್ಮ ಒಂದು ಕಡೆಯಿಂದ ಖಂಡದಿಂದ ಇನ್ನೊಂದು ಕಡೆಗೆ. ಇದನ್ನ ಇಂಡಿಯಾದಿಂದ ಸೈಬೀರಿಯಾಗೆ ಹೋದೆ, ರಷ್ಯಾಗೆ, ಇಲ್ಲಾಂದ್ರೆ ಜಪಾನ್ಗೆ ಹೋದೆ, ಇಲ್ಲಾಂದ್ರೆ ಕರೆಕ್ಟಾ ಯುರೋಪ್ಗೆ ಹೋದೆ. ಇವೆಲ್ಲೇನು ಟ್ರಾನ್ಸ್ ಕಾಂಟಿನೆಂಟಲ್. ನಾನು ಉತ್ತರ ಅಮೆರಿಕಾ ಆಫ್ರಿಕಾಗೆಲ್ಲ ಹೋದೆ ಅನ್ಕೊಳ್ಳಿ, ಸಾಗರ ದಾಟ್ತಾ ಇದ್ದೀನಿ, ಅದೇನದು ಟ್ರಾನ್ಸ್ ಓಷನಿಕ್. ಕರೆಕ್ಟಾ? ಟ್ರಾನ್ಸ್ ಕಾಂಟಿನೆಂಟಲ್, ಟ್ರಾನ್ಸ್ ಓಷನಿಕ್, ಈ ಪದಗಳು ಹಂಗೆ ನೆನಪಿಟ್ಕೊಳ್ಳಿ, ಯಾಕೆಂದ್ರೆ ಕನ್ನಡಕ್ಕೆ ಅನುವಾದ ಮಾಡಕ್ ಹೋಗ್ಬಿಡಿ ಇದನ್ನ, ಆಯ್ತಾ? ಅಂತಾರಾಷ್ಟ್ರೀಯ ವಲಸೆನಲ್ಲಿ ಟ್ರಾನ್ಸ್ ಕಾಂಟಿನೆಂಟಲ್, ಒಂದು ಖಂಡದ ಭಾಗದಿಂದ ಇನ್ನೊಂದು ಖಂಡಕ್ಕೆ, ಇನ್ನೊಂದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸಾಗರವನ್ನು ದಾಟಿದಾಗ ಟ್ರಾನ್ಸ್ ಓಷನಿಕ್, ಆಯ್ತಾ? ಇದರಲ್ಲಿ ನೋಡಿ ಆಂತರಿಕ ವಲಸೆನಲ್ಲಿ ನೋಡಿ ರೂರಲ್ ಟು ಅರ್ಬನ್ ಇದೇ ಜಾಸ್ತಿ ಆಗ್ತಾ ಇರೋದು, ರೂರಲ್ ಟು ಅರ್ಬನ್. ಅದಾದ್ಮೇಲೆ ಅರ್ಬನ್ ಟು ಅರ್ಬನ್, ಕೊನೆಗೆ ಆಮೇಲೆ ರೂರಲ್ ಟು ರೂರಲ್, ಅರ್ಬನ್ ಟು ರೂರಲ್, ಇದು ಕಡಿಮೆ ಎಲ್ಲದಕ್ಕಿಂತ. ಗೊತ್ತಾಯ್ತಾ? ನಗರದಿಂದ ಯಾರು ಗ್ರಾಮೀಣ ಪ್ರದೇಶಕ್ಕೆ ಹೋಗ್ತಾ ಇಲ್ಲ, ಹಿಂತಿರುಗ್ತಾ ಇಲ್ಲ. ಗೊತ್ತಾಯ್ತಲ್ಲ? ಯಾವ್ದು ಹೈಯೆಸ್ಟ್? ರೂರಲ್ ಇಂದ ನಗರಗಳಿಗೆ ಬರ್ತಾ ಇದ್ದಾರೆ, ಗ್ರಾಮೀಣ ಪ್ರದೇಶ ನಗರಕ್ಕೆ ಬರ್ತಾ ಇರೋದು ಹೈಯೆಸ್ಟ್. ಸೆಕೆಂಡ್ ಅರ್ಬನ್ ಟು ಅರ್ಬನ್, ಮೂರನೇದು ರೂರಲ್ ಟು ರೂರಲ್, ನಾಲ್ಕನೇದು ಅರ್ಬನ್ ಟು ರೂರಲ್. ನಗರಗಳು ಒಂದ್ಸತಿ ಬಂದ್ರೆ ಇಲ್ಲಿ ಇರುವಂತ ಸವಲತ್ತು ಸೌಕರ್ಯಗಳನ್ನ ನೋಡಿ, ಅವಕಾಶಗಳನ್ನ ನೋಡಿದಾಗ ಏನಾಗುತ್ತೆ, ಜನಗಳು ವಾಪಸ್ಸು ಗ್ರಾಮೀಣ ಪ್ರದೇಶಕ್ಕೆ ಹಿಂತಿರುಗೋದು ತುಂಬಾ ಕಮ್ಮಿ, ತುಂಬಾ ಕಮ್ಮಿ, ಆಯ್ತಾ? ಎಕ್ಸ್ಟರ್ನಲ್ ಅಂದಾಗ ಎಮಿಗ್ರೇಷನ್, ಕರೆಕ್ಟಾ? ಎಮಿಗ್ರೇಷನ್ ಅಂದ್ರೆ ಬೇರೆ ದೇಶಕ್ಕೆ ಹೋಗೋದು, ಇಮಿಗ್ರೇಷನ್ ಅಂದ್ರೆ ಬರೋದು, ದೇಶಕ್ಕೆ ಬರೋದು. ಗೊತ್ತಾಯ್ತಲ್ಲ? ಇದು ದೇಶದಿಂದ ಹೊರಗಡೆ ಹೋಗೋದು, ಇದು ದೇಶಕ್ಕೆ ಬರುತ್ತಾ ಇರೋದು. ಓಕೆ, ನೆನಪಿಟ್ಕೊಳ್ಳಿ. ಎಮಿಗ್ರೇಷನ್, ಇಮಿಗ್ರೇಷನ್, ಆ ಪದಗಳನ್ನ ನೆನಪಿಟ್ಕೊಳ್ಳಿ. ಕೆಲವು ಸತಿ ವಲಸೆ ನಾವು ಸ್ವಇಚ್ಛೆ, ವಾಲಂಟರಿ ಸ್ವಇಚ್ಛೆ, ಇನ್ನೊಂದು ಬಲವಂತ. ಕರೆಕ್ಟ್? ಎಷ್ಟೋ ಸತಿ ನೋಡಿರ್ತಾರೆ ಮನೆಯಲ್ಲಿ ಬಲವಂತ ಕಳಿಸ್ತಾ ಇರ್ತಾರೆ ಇನ್ನೆಲ್ಲ ಒಂದ್ ಕಡೆ ಹೋಗೋದು, ಹಾಸ್ಟೆಲಲ್ಲಿ ಅಥವಾ PG ನಲ್ಲಿ, ಅದು ಏನು ಬಲವಂತವಾಗಿ, ಫೋರ್ಸ್ಡ್. ಇನ್ನೊಂದು ಸ್ವಇಚ್ಛೆಯಿಂದ ಹೋಗ್ತೀರಾ ನೀವು, ಇಲ್ಲಪ್ಪ ನಾನು ಹೋಗ್ತೀನಿ ಅಂತ, ಆತರ ಸ್ವಇಚ್ಛೆ, ಫೋರ್ಸ್ ಮತ್ತು ವಾಲಂಟರಿ. ಈ ಯುದ್ಧಗಳೆಲ್ಲ ಆಗುತ್ತೆ ಅನ್ಕೊಳ್ಳಿ, ಯುದ್ಧಗಳಾದಾಗ ಏನಾಗುತ್ತೆ, ನೀವು ಆ ಜಾಗದಿಂದ ವಲಸೆ ಹೋಗ್ಲೇಬೇಕಾಗತ್ತೆ, ಫೋರ್ಸ್ ಮೈಗ್ರೇಷನ್. ಹಂಗೆ ವಾಲಂಟರಿ ಅಂದಾಗ ಸ್ವಇಚ್ಛೆಯಿಂದ ಹೋಗ್ತೀವಿ ನಾವು ಎಷ್ಟೊಂದ್ ಕಡೆಗೆ, ಅದು ವಾಲಂಟರಿ. ಹಂಗೆ ಗ್ರೂಪ್ ಸೈಜ್, ಗುಂಪಿನ ಸೈಜ್ ತಕ್ಕಂತೆ ಒಬ್ಬೊಬ್ಬರೇ ಹೋಗ್ತಾರೋ, ಒಂದೊಂದ್ಸತಿ ಇಂಡಿವಿಜುವಲ್ ಮೈಗ್ರೇಷನ್ ಆಗುತ್ತೆ. ಕೆಲ್ಸಕ್ಕೆ ಹೋಗೋರು, ಕಾರ್ಮಿಕರು, ಕರೆಕ್ಟ್ ಓದಕ್ಕೆ ಹೋಗೋರು, ಅವರೆಲ್ಲೇನು ಇಂಡಿವಿಜುವಲ್ ಒಬ್ಬರೇ ಹೋಗ್ತಾರೆ. ಇನ್ನೊಂದೊಂದ್ಸತಿ ಫ್ಯಾಮಿಲಿ, ಎಸ್ಪೆಷಲಿ ಫ್ಯಾಮಿಲಿ ಮೈಗ್ರೇಷನ್ ಆಗೋದು ಯಾವಾಗ, ಎಸ್ಪೆಷಲಿ ಟ್ರಾನ್ಸ್ಫರ್ಗಳಾದಾಗ. ನಿಮ್ ತಂದೆ ತಾಯಿ ಏನಾದ್ರು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದು ಅವ್ರು ಬೇರೆ ಕಡೆ ಟ್ರಾನ್ಸ್ಫರ್ ಆದಾಗ ಏನ್ ಮಾಡ್ತಾರೆ, ಅವ್ರು ಫ್ಯಾಮಿಲಿ ಸಮೇತ ಹೋಗ್ತಾರೆ, ಅದು ಫ್ಯಾಮಿಲಿ ಮೈಗ್ರೇಷನ್. ಹಂಗೆ ಒಂದು ದೊಡ್ಡ ಪಂಗಡ, ಗುಂಪು, ಕರೆಕ್ಟಾ? ದೊಡ್ಡ ಫ್ಯಾಮಿಲಿ ಇರುತ್ತೆ ಅನ್ಕೊಳ್ಳಿ, ಅವರೆಲ್ಲ ಒಟ್ಟಿಗೆ ಹೋಗ್ತಾರಲ್ಲ, ಮೈಗ್ರೇಷನ್, ಅದು ಕ್ಲಾನ್. ಇನ್ನೊಂದು ಟ್ರೈಬ್, ಪೂರಾ ಆದಿವಾಸಿ ಗುಂಪು ಅಷ್ಟು ಮೈಗ್ರೇಟ್ ಆಗೋದು, ಅದೇನದು ಟ್ರೈಬ್. ಸೊ ಇಂಡಿವಿಜುವಲ್, ಫ್ಯಾಮಿಲಿ, ಕ್ಲಾನ್, ಟ್ರೈಬ್, ಈ ರೀತಿ ಗ್ರೂಪ್ ಸೈಜ್ ತಕ್ಕಂತೆ. ಎಷ್ಟೊಂದು ಸತಿ ನೋಡಿರ್ತಾರೆ ಯುದ್ಧಗಳೆಲ್ಲ ಆದಾಗ ಏನಾಗುತ್ತೆ, ಇಡೀ ಆ ಜಾಗದಲ್ಲಿರೋರು ಅಷ್ಟು ಜನ ವಲಸೆ ಹೊರಟೋಗ್ತಾರೆ ಬೇರೆ ಕಡೆಗೆ. ಇವಾಗ ಫಾರ್ ಎಕ್ಸಾಂಪಲ್ ಟಿಬೆಟ್, ಚೈನಾದವರು ಟಿಬೆಟ್ ಆಕ್ಯುಪೈ ಮಾಡ್ಕೊಂಡಾಗ ಏನಾಯ್ತು, ಅಷ್ಟು ಟಿಬೆಟನ್ ಪಂಗಡದವರು ಬಂದ್ಬಿಟ್ರೆ ಎಲ್ಲರೂ ಈ ಕಡೆಗೆ, ಭಾರತದ ಕಡೆಗೆ. ಎಲ್ಲ ಲಡಾಖಲ್ಲಿ, ಸಿಕ್ಕಿಮಲ್ಲಿ, ಕರ್ನಾಟಕದಲ್ಲಿ, ಬೇರೆ ಬೇರೆ ಭಾಗದಲ್ಲಿ ಇದ್ದಾರೆ ಈಗ ಎಲ್ಲರೂ. ಅದೊಂದು. ಪಾಕಿಸ್ತಾನ್ ಮತ್ತು ಇಂಡಿಯಾ ಮೈಗ್ರೇಷನ್, ಇದು ಪಾರ್ಟಿಷನ್ ಆದಾಗ ಅದೇನು ಫೋರ್ಸ್ ಮೈಗ್ರೇಷನ್, ಅದು ಕರೆಕ್ಟ್. ಇಂಡಿಯಾ ಮತ್ತು ಪಾಕಿಸ್ತಾನ ಅಂತ ಇದ್ದಾಗ ಅಲ್ಲಿರೋ ಕರೆಕ್ಟ್ ಎಷ್ಟೋ ಜನ ಈ ಕಡೆ ಬಂದ್ರು, ಈ ಕಡೆ ಇರೋರು ಆ ಕಡೆ ಹೋದ್ರು, ಏನದು ಮೈಗ್ರೇಷನ್, ಕರೆಕ್ಟಾ? ಇವಾಗ ಇಸ್ರೇಲ್ ದೇಶ ಸ್ಥಾಪನೆ ಆದಾಗ ಜ್ಯೂಸ್ ಅಕ್ರಾಸ್ ದ ವರ್ಲ್ಡ್ ಎಲ್ಲೆಲ್ಲಿ ಜ್ಯೂಸ್ ಇದ್ರು ಅವರೆಲ್ಲ ಹೋದ್ರು ಇಸ್ರೇಲ್ಗೆ, ಕರೆಕ್ಟ್. 1945, 46, 47, 48 ಅಲ್ಲಿ ಇಸ್ರೇಲ್ ಫಾರ್ಮ್ ಆಯ್ತು. 1948 ಅಲ್ಲಿ ಎಲ್ಲ ಕಡೆಯಿಂದ ವಲಸೆ ಬಂದ್ರು ಜೂ, ಕರೆಕ್ಟ್, ಯಹೂದಿಗಳು. ಆ ದೇಶ ಸ್ಥಾಪನೆ ಆಯ್ತು ಇಸ್ರೇಲ್, ಈ ರೀತಿ. ಸೊ ಈ ರೀತಿ ಎಕ್ಸಾಂಪಲ್ ಕೊಡ್ಬೋದು ನಾವು. ಇಂಡಿಯಾ ಪಾಕಿಸ್ತಾನ್ ಪಾರ್ಟಿಷನ್ ಆಗಿರ್ಬೋದು, ಟಿಬೆಟ್ ಆಕ್ಯುಪೇಷನ್ ಬೈ ಚೈನಾ, ಕರೆಕ್ಟಾ? ಜೂಯಿಶ್ ಮೈಗ್ರೇಷನ್ ಅಕ್ರಾಸ್ ದ ವರ್ಲ್ಡ್ ಟುವರ್ಡ್ಸ್ ಇಸ್ರೇಲ್, ಅದೆಲ್ಲ ಏನು ವಲಸೆ. ಈಗ ಆಗ್ತಾರಂತ ವಲಸೆ, ಪ್ಯಾಲೆಸ್ಟೀನ್ ಯುದ್ಧ ಆಗ್ತಾ ಇರೋದು, ಲೆಬನನ್ ಯುದ್ಧ ಆಗ್ತಾ ಇರೋದು, ಇಸ್ರೇಲ್ ಲೆಬನನ್, ರೋಹಿಂಗ್ಯಾ ಮೈಗ್ರೇಷನ್ ಮಯನ್ಮಾರ್ ಇಂದ, ಕರೆಕ್ಟಾ? ಅದೆಲ್ಲ ಕಾರಣಗಳು, ಯುದ್ಧಗಳು, ಕರೆಕ್ಟ್, ಭದ್ರತಾ ಕಾರಣಗಳಿಂದ ಆಗ್ತಾ ಇರೋದು, ಆರೋಗ್ಯ ಸಮಸ್ಯೆಗಳಿಂದ ಆಗ್ತಾ ಇರೋದು, ನ್ಯಾಚುರಲ್ ಕ್ಯಾಲಮಿಟೀಸ್, ಕರೆಕ್ಟಾ? ವಿಪತ್ತುಗಳು, ನ್ಯಾಚುರಲ್ ಡಿಸಾಸ್ಟರ್ಗಳು, ವಿಪತ್ತುಗಳು, ಅಪಾಯಗಳು, ಅದರಿಂದ ಆಗುವಂಥದ್ದು, ಆರೋಗ್ಯ ಕಾರಣಗಳಿಂದ ಆಗುವಂಥದ್ದು, ಕೆಲಸ, ಜಾಬ್. ಇವಾಗ ಎಷ್ಟೊಂದು ಸಲ ಬಾಂಗ್ಲಾದೇಶಿಗಳೆಲ್ಲ ಜನಗಳೆಲ್ಲ ಬಂದ್ಬಿಡ್ತಾರೆ ಭಾರತಕ್ಕೆ, ಅಸ್ಸಾಂಗೆ, ವೆಸ್ಟ್ ಬೆಂಗಾಲ್ಗೆ ಕೆಲಸಕ್ಕೋಸ್ಕರ, ಜಾಬ್, ವಿದ್ಯಾಭ್ಯಾಸಕ್ಕೆ ನೀವು ವಲಸೆ ಹೋಗ್ತೀರಾ, ಕರೆಕ್ಟ್. ಹಂಗೆ ಮದುವೆಗಳಾದಾಗ, ಯಾಕೆ ಅದನ್ನ ಫಸ್ಟ್ ಬರ್ತಿದ್ದೀನಿ, ಯಾಕೆಂದ್ರೆ ದೇಶದಲ್ಲಿ ಪ್ರತಿ ವರ್ಷ ಎಷ್ಟೋ ಲಕ್ಷಗಳ ಮದುವೆ ಆಗುತ್ತೆ. ಪ್ರತಿ ಮದುವೆ ಆದಾಗ್ಲೂ ಕರೆಕ್ಟಾ ಏನಾಗುತ್ತೆ, ಹುಡುಗಿ ತನ್ನ ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗ್ತಾಳೆ, ಅದು ಒಂದು ದೊಡ್ಡ ಮೈಗ್ರೇಷನ್ ತಾನೆ, ಅದು ಒಂದು ಪರ್ಮನೆಂಟ್ ಮೈಗ್ರೇಷನ್. ಅದು ಎಷ್ಟು ಜನ ಕರ್ತಾ ಇತ್ತಿದ್ದು ಭಾರತದಲ್ಲಿ, ಎಸ್ಪೆಷಲಿ
ಒನ್ ಆಫ್ ದ ಲಾರ್ಜೆಸ್ಟ್ ಮೈಗ್ರೇಷನ್ ರೀಸನ್ ಅದು ಮ್ಯಾರೇಜಸ್. ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಭಾರತದಲ್ಲಿ ಅತಿ ಹೆಚ್ಚು ವಲಸೆ ಆಗೋದು ಯಾವ್ದ್ರಿಂದ ಅಂದ್ರೆ ಮದುವೆಗಳಲ್ಲಿ. ಕರೆಕ್ಟಾ? ಸೊ ಎಲ್ಲ ಕಡೆ, ಆಲ್ಮೋಸ್ಟ್ ಎಲ್ಲ ಕಡೆ ಹುಡುಗಿ ಮದುವೆ ಆದಾಗ ತಾಯಿ ಮನೆಯಿಂದ ಗಂಡನ ಮನೆಗೆ ಹೋಗುವಂಥದ್ದು ಇದೆ ಅಲ್ವಾ ಪದ್ಧತಿ. ಮೇಘಾಲಯದಲ್ಲಿ ಮತ್ತು ಕೇರಳದಲ್ಲಿ ಓಕೆ ಮ್ಯಾಟ್ರಿಲಿನಿಯಲ್ ಸೊಸೈಟಿ ಇದೆ. ಅಂದ್ರೆ ಹುಡುಗನೇ ಮದುವೆ ಆದಾಗ ಹೆಂಡತಿ ಮನೆಗೆ ಹೋಗಿರ್ತಾನೆ. ಗೊತ್ತಾಗ್ತದೆ ಎಲ್ಲರಿಗೂ? ನಾರ್ಮಲಿ ಬ್ರೈಡ್ ಅಂಡ್ ಗ್ರೂಮ್ ಅಂತ ತಗೊಂಡಾಗ ಓಕೆ, ಬ್ರೈಡ್ ಮತ್ತೆ ಗ್ರೂಮ್, ಹೌದಾ? ಸೊ ಬ್ರೈಡ್ ಇಸ್ ದಿ ಗರ್ಲ್, ಹುಡುಗಿ, ಮದುವೆ ಹುಡುಗಿ. ಗ್ರೂಮ್ ಅಂದ್ರೆ ದ ಬಾಯ್, ಮದುವೆ ಹುಡುಗ. ನಾರ್ಮಲ್ ಆಗಿ ಏನಿದೆ, ಬ್ರೈಡ್ ಗೋಸ್ ಅಂಡ್ ಸ್ಟೇಸ್ ಇನ್ ದ ಗ್ರೂಮ್ಸ್ ಪ್ಲೇಸ್, ಹೌದಲ್ವಾ? ಇದು ನಾರ್ಮಲ್, ಇದು ಎಲ್ಲ ಕಡೆ ಇದೆ ಪ್ಯಾಟ್ರಿಯಾಕಲ್ ಸೊಸೈಟಿ ಎಂದಾಗ ಬಂದಾಗ. ಆದ್ರೆ ಕೆಲವು ಕಡೆ ಕೇರಳ ಮತ್ತು ಮೇಘಾಲಯದಲ್ಲಿ ಗ್ರೂಮೇ ಹೋಗಿ ಹೆಂಡತಿ ಮನೇಲಿ ಇರ್ತಾನೆ, ಗೊತ್ತಾಯ್ತಲ್ಲ, ಮನೆ ಹಳ್ಳಿ ಅಂತ, ಆಯ್ತಾ? ಸೊ ಇದು ಮೇಘಾಲಯ ಕೇರಳದಲ್ಲಿದೆ. ಓಕೆ, ಕೇರಳದ ನಾಯರ್ ಕಮ್ಯುನಿಟಿನಲ್ಲಿದೆ. ಗಾರೋದಲ್ಲಿ, ಗಾರೋ ಟ್ರೈಬ್ಸ್ ಇದಾರಲ್ಲ, ಅವರು ಫಾಲೋ ಮಾಡ್ತಾರೆ ಇದನ್ನ. ಸೊ ಈ ರೀತಿ ಎಷ್ಟೊಂದ್ ಕಡೆ ಈ ತರ ಪದ್ಧತಿಗಳಿದೆ. ಅದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಒಂದರ ವಿಶೇಷತೆಗಳು ಇವೆಲ್ಲ. ಸೊ ಇದು ಮೈಗ್ರೇಷನ್ ಭಾರತದಲ್ಲಿ. ಆಯ್ತಾ? ಸೊ ಈ ರೀತಿ ನೀವು ಇಷ್ಟನ್ನ ಕಟ್ಕೊಳ್ಳಿ ಸದ್ಯಕ್ಕೆ. ಟೈಪ್ಸ್ ಆಫ್ ಮೈಗ್ರೇಷನ್ ನೋಡಿ, ಮೈಗ್ರೇಷನ್ ಥಿಯರಿಗಳು ನೋಡೋಣ ಒಂದೆರಡು ಕ್ವಿಕ್ ಆಗಿ. ಸೊ 4 ಥಿಯರಿಗಳು ನಾವು ನೋಡ್ಬೇಕೀಗ. ಒಂದು ರಾವೆನ್ಸ್ಟೈನ್ಸ್ ಲಾ ಆಫ್ ಮೈಗ್ರೇಷನ್, ಇನ್ನೊಂದು ಗ್ರಾವಿಟಿ ಮಾಡೆಲ್, ಇನ್ನು ಸ್ಟಾಫರ್ಸ್ ಥಿಯರಿ ಆಫ್ ಮೊಬಿಲಿಟಿ, ಲೀಸ್ ಥಿಯರಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಒಂದಷ್ಟು ಮೈಗ್ರೇಷನ್ ಥಿಯರಿ ಬಗ್ಗೆ ಬರೀರಿ ಅನ್ಬಿಡ್ತಾರೆ ಮೇನ್ಸ್ ಅಲ್ಲಿ. ಸೊ ಅದನ್ನ ನಾನು ಇಲ್ಲಿ ಕವರ್ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಅನ್ಸುತ್ತೆ ಯಾರು ಹೇಳಲಿಲ್ಲ ಅನ್ಸುತ್ತೆ, ಕರೆಕ್ಟಾ? ಸೊ ಒಂದ್ಸತಿ ಕ್ವಿಕ್ ಆಗಿ ನೋಡೋಣ. ನಿಮ್ಗೆ ನೋಟ್ಸ್ ಇರುತ್ತೆ ಹೆಂಗೋ, ಕನ್ನಡ ಇಂಗ್ಲಿಷ್ ಎರಡಲ್ಲೂ ಇದೆ ನೋಡಿ, ಕನ್ನಡ ಮತ್ತು ಇಂಗ್ಲಿಷ್ ಎರಡಲ್ಲೂ ನಾನು ಇಲ್ಲಿ ನೋಟ್ಸ್ ಹಾಕಿದ್ದೀನಿ. ಫಸ್ಟ್ ಒನ್, ಲಾಸ್ ಆಫ್ ಮೈಗ್ರೇಷನ್ ಬೈ ರಾವೆನ್ಸ್ಟೈನ್ ಅಂತ, ಆಯ್ತಾ? ಲಾಸ್ ಆಫ್ ಮೈಗ್ರೇಷನ್ ಬೈ ರಾವೆನ್ಸ್ಟೈನ್, ಫಸ್ಟ್ ಒನ್. ಹೆಡಿಂಗ್ ಕೊಡಿ ಎಲ್ಲರೂ. ಓಕೆ, ಸೊ ಇವ್ರ ಹೆಸರು ಅರ್ನ್ಸ್ಟ್ ಜಾರ್ಜ್ ರಾವೆನ್ಸ್ಟೈನ್ ಅಂತ. ಸೊ ಇವರೊಂದಷ್ಟು ರೂಲ್ಸ್ ಕೊಟ್ಟಿದ್ದಾರೆ, ನೀತಿ ನಿಯಮಗಳು. ಮೈಗ್ರೇಷನ್, ವಲಸೆ ಆದಾಗ ಕೆಲವು ನೀತಿ ನಿಯಮಗಳು ನಾವು ಕಂಡು ಬರುತ್ತೆ ಅಂತ ಹೇಳ್ತಾರೆ ಇವರು, ಆಯ್ತಾ? ಸೊ ಅದಕ್ಕೆ ಇವ್ರನ್ನ ಫಾದರ್ ಆಫ್ ಮೈಗ್ರೇಷನ್ ಅಂತ ಕರೀತಾರೆ, ಯಾಕಂದ್ರೆ ಫಸ್ಟ್ ಕೊಟ್ಟಿದ್ದೆ ಇವರು, ಆಯ್ತಾ? ಲಾಸ್ ಆಫ್ ಮೈಗ್ರೇಷನ್ ಅಂತ ಫಸ್ಟ್ ಕೊಟ್ಟಿದ್ದೆ ಇವರು, ಅದಕ್ಕೆ ಇವ್ರನ್ನ ಫಾದರ್ ಆಫ್ ಮೈಗ್ರೇಷನ್ ಅಂತ ಕರೀತಾರೆ. ವಲಸೆಯ ಪಿತಾಮಹ ನೆನಪಿಟ್ಕೊಳ್ಳಿ, ಫಾದರ್ ಆಫ್ ಮೈಗ್ರೇಷನ್ ಅಂತ ಯಾರನ್ನ ಕರೀತಾರೆ ಕೇಳ್ತಾರೆ, ಆಯ್ತಾ? ಇವ್ರೇನ್ ಹೇಳ್ತಾರೆ, ಸೊ ಮೈಗ್ರೇಷನ್ ಯಾವಾಗ್ಲೂ ಚಿಕ್ಕ ಡಿಸ್ಟೆನ್ಸ್ ಅಲ್ಲಿ ನಡೆಯುತ್ತೆ, ತುಂಬಾ ದೂರಕ್ಕೆ ಹೋಗಲ್ಲ. ಎಲ್ಲರೂ ಶಾರ್ಟ್ ಡಿಸ್ಟೆನ್ಸ್ ಅಲ್ಲಿ ಹೋಗ್ತೀವಿ. ಇವಾಗ ನೋಡಿ, ಎಷ್ಟೊಂದ್ ಸತಿ ನೀವು ಸುತ್ತಮುತ್ತ ಹಳ್ಳಿಗಳ ಕಡೆಯಿಂದ ನೀವು ಉತ್ತರ ಕರ್ನಾಟಕದವರಾದ್ರೆ ಐದರ್ ಬೆಳಗಾಂ ಕಡೆಗೆ, ಇಲ್ಲ ಧಾರವಾಡ ಕಡೆಗೆ, ಇಲ್ಲಾಂದ್ರೆ ಗುಲ್ಬರ್ಗ, ಬಿಜಾಪುರ ಎಲ್ಲ ಉಳಿತೀರಾ. ಸುತ್ತಮುತ್ತ ಗ್ರಾಮೀಣ ಪ್ರದೇಶದಿಂದ ಬೆಂಗಳೂರು ಕಡೆಗೆ ಬರಲ್ಲ, ಬಂದ್ರು ಆ ಕಡೆ ಹೈದರಾಬಾದ್ ಕಡೆ ಹೊರಟೋಗ್ತಾರೆ. ಬಿಜಾಪುರ್, ಬೀದರ್ ಅವರೆಲ್ಲ ಸಿವಿಲ್ ಸರ್ವಿಸ್ ಅಂದಾಗ, IAS ಕೋಚಿಂಗ್ ಅಂದಾಗ ಎಲ್ಲ ಹೈದರಾಬಾದ್ ಅಲ್ಲಿ ಇರ್ತಾರೆ, ನೋಡಿರ್ತಾರ. ಕರೆಕ್ಟಾ? ಬೀದರ್ಗೆ ಹತ್ರ ಅದು ಹೈದರಾಬಾದ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಕರೆಕ್ಟಾ? ಸೊ ಯಾಕೆಂದ್ರೆ ಅಲ್ಲಿ ನಮ್ಗೆ ಡಿಸ್ಟೆನ್ಸ್ ಕಮ್ಮಿ, ಸೊ ಶಾರ್ಟ್ ಡಿಸ್ಟೆನ್ಸ್. ಬೆಂಗಳೂರು ಕಡೆಗೆ ಬರೋದು ಅಪರೂಪ ಉತ್ತರ ಕರ್ನಾಟಕದವರು ವಿದ್ಯಾಭ್ಯಾಸಕ್ಕೆ. ಅಂದ್ರೆ ಇವ್ರು ಹೇಳ್ತಾರ, ಸೊ ದರ್ ಇಸ್ ಅ ಇನ್ವರ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ಡಿಸ್ಟೆನ್ಸ್ ಅಂಡ್ ವಾಲ್ಯೂಮ್. ಅಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಮೈಗ್ರೇಷನ್ ಕಮ್ಮಿ ಆಗುತ್ತೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಮೈಗ್ರೇಷನ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಮೈಗ್ರೇಷನ್ ಏನಾಗುತ್ತೆ? ಕಡಿಮೆ ಆಗುತ್ತೆ, ವಾಲ್ಯೂಮ್ ಆಫ್ ಮೈಗ್ರೇಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಮೇನ್ ಪಾಯಿಂಟ್ ಇವ್ರದ್ದು, ಕರೆಕ್ಟಾ? ಅದು ಫಸ್ಟ್ ಪಾಯಿಂಟ್, ಕನ್ನಡದಲ್ಲೂ ಇದೆ ನೋಡಿ ಇಲ್ಲಿ.
ಇಲ್ಲಿ ದೂರ ಮತ್ತು ವಲಸೆಯ ಏನು ಪರಿಣಾಮ ನಡುವೆ ವಿಲೋಮ ಸಂಬಂಧವಿದೆ. ವಿಲೋಮ ಅಂದ್ರೆ ಏನು? ಇನ್ವರ್ಸ್. ಮೈಗ್ರೇಷನ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಡಿಸ್ಟೆನ್ಸ್. ಕರೆಕ್ಟಾ? ಹೆಚ್ಚಿನ ವಲಸಿಗರು ಕಡಿಮೆ ದೂರಕ್ಕೆ ಮಾತ್ರ ಚಲಿಸುತ್ತಾರೆ, ಅಂದ್ರೆ ಕಡಿಮೆ ಡಿಸ್ಟೆನ್ಸ್ ಇರೋದ್ ಕಡೆ ಮಾತ್ರ ಹೋಗ್ತಾರೆ, ದೂರದ ಕಡೆ ಹೋಗಲ್ಲ, ಅದೇ ಹೇಳ್ತಾರೆ. ಆಮೇಲೆ ಇವ್ರು ಏನ್ ಹೇಳ್ತಾರೆ? ವಲಸೆ ಹಂತ ಹಂತವಾಗಿ ಮುಂದುವರಿಯುತ್ತೆ. ಅಂದ್ರೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿ, ಅಥವಾ ಚಿಕ್ಕ ಪಟ್ಟಣ ದೊಡ್ಡ ಪಟ್ಟಣದಿಂದ ಸಿಟಿ. ಕರೆಕ್ಟಾ? ಹಂತ ಹಂತವಾಗಿ ನಡೆಯುತ್ತೆ ಅಂತ ಹೇಳ್ತಾರೆ. ಇದು ಮೊದಲನೇ ಪಾಯಿಂಟ್. ಎಲ್ಲೂ ಡಿಫ್ರೆಂಟ್ ಸ್ಟೇಜಸ್. ಮೈಗ್ರೇಷನ್ ಪ್ರೊಸೀಡ್ಸ್ ಇನ್ ಸ್ಟೇಜಸ್ ಅಂತ ಹೇಳ್ತಾರೆ. ಇವಾಗ ನೀವೇ ನೋಡ್ಬೇಕಾದ್ರೆ ನಾವೆಲ್ಲ ಹಳ್ಳಿ ಓದಿದ್ದು ಅಪ್ ಟು 7th ಸ್ಟ್ಯಾಂಡರ್ಡ್ ವರ್ಗೂ ಹಳ್ಳಿನಲ್ಲಿ ಸ್ಕೂಲ್ ಇತ್ತಲ್ಲ, ಅಲ್ಲಿ ಓದಿದ್ವಿ. ಅದಾದ್ಮೇಲಿಂದ ಏನಾದ್ರು ಸೆಕೆಂಡರಿ ಸ್ಕೂಲ್ಗೆ ಸ್ಮಾಲ್ ಟೌನ್ಗೆ ಹಾಕಿದ್ರು. ಸ್ಮಾಲ್ ಟೌನ್ಗೆ ಹೋಗ್ತಾ ಇದ್ವಿ. ಆಮೇಲೆ ಸ್ಮಾಲ್ ಟೌನ್ ಆದ್ಮೇಲಿಂದ ನಾವು ಯಾವಾಗ 10ನೇ ತರಗತಿ ಮುಗೀತು, PUCಗೆ ದೊಡ್ಡ ಪಟ್ಟಣಕ್ಕೆ ಕಳಿಸಿದ್ರು. ದೊಡ್ಡ ಪಟ್ಟಣಕ್ಕೆ PUC ಮುಗಿತಿದ್ದಂಗೆ ಡಿಗ್ರಿಗೆ ಓದ್ತಾ ಇದಾರೆಪ್ಪ ಹುಡುಗ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಈಗ ಮಕ್ಕಳು ಏನ್ ಮಾಡ್ತಾರೆ, ದೊಡ್ಡ ನಗರಕ್ಕೆ ಹಾಕ್ತಾರೆ. ಡಿಗ್ರಿ ಕಾಲೇಜ್ಗಳಿಗೆ ಮತ್ತೆ ಮಾಸ್ಟರ್ ಡಿಗ್ರಿ ಯೂನಿವರ್ಸಿಟಿ ಕೋರ್ಸ್ಗಳಿಗೆ. ಜನಕ್ಕೆ ಅರ್ಥ ಆಯ್ತು ನಾ ಹೇಳಿದ್ದು? ನೀವೇ ನೋಡಿರ್ಬೋದು, ಹಂತ ಹಂತವಾಗಿ ಒಂದು ಸ್ಟೇಜ್ ಮುಖಾಂತರ ಹೋಗಿರ್ತೀರಾ. ನೀವು ಸಡನ್ ಆಗಿ ಹೊಟ್ಟಾಗ್ತೀರಾ ನಗರಕ್ಕೆ? ಇಲ್ಲ. ಅಂದ್ರೆ ನಿಮ್ಗೆ ಅಲ್ಲಿ ಯಾರು ಒಬ್ರು ಇದ್ದು ನೋಡ್ಕೊಳಕ್ಕಿದ್ರೆ ಹೋಗ್ತೀರಾ, ಇಲ್ಲಾಂದ್ರೆ ಹಂತ ಹಂತವಾಗಿ ನೀವು ಹೋಗ್ತೀರಾ. ಕರೆಕ್ಟಾ? ಸೊ ನಾವು ಕಟ್ಕೊಳ್ಳಿ. ಸೊ ಒಂದ್ಸತಿ ನಗರಕ್ಕೆ ಬಂದ್ಮೇಲೆ ಅವ್ರು ಮತ್ತೆ ಹೋಗೋದು ಎಲ್ಲಿಗೆ? ಮತ್ತೆ ಇನ್ನೊಂದು ದೊಡ್ಡ ನಗರಕ್ಕೆ. ಇಲ್ಲ ಅಂದ್ರೆ ನೀವು ಗ್ರಾಮೀಣ ಪ್ರದೇಶದಿಂದ ಬಂದಾಗ ಸ್ಟೇಜಸ್ ಅಲ್ಲಿ ಬರ್ತೀರಾ. ಸೊ ವಿಲೇಜ್ ಇಂದ ಚಿಕ್ಕ ಪಟ್ಟಣ, ದೊಡ್ಡ ಪಟ್ಟಣದಿಂದ ನಗರ, ಆತರ. ಅದನ್ನ ಹೇಳ್ತಾ ಇರೋದು ಅವ್ರು. ಆಯ್ತಾ? ಇದೆಲ್ಲ ಗೊತ್ತಿದೆ ಅಲ್ವಾ ಸರ್ ಅಂತ ಹೇಳ್ಬೋದು ನೀವು, ಆದ್ರೆ ಅವ್ರು ಹೇಳಿರೋದೇ ನಾ ಹೇಳಲೇಬೇಕು. ಓಕೆ. ಪ್ರತಿಯೊಂದು ವಲಸೆ ಇಂದ ಏನಾಗುತ್ತೆ? ಕೌಂಟರ್ ಕರೆಂಟ್, ಪ್ರತಿ ಪ್ರವಾಹ ಶುರುವಾಗುತ್ತೆ. ಅಂದ್ರೆ ನಾವು ಇವಾಗ ಈ ಕಡೆಯಿಂದ ನಾವು ನಗರಕ್ಕೆ ಹೋದಾಗ ಬೇರೆ ಕಡೆಯಿಂದ ಇನ್ನೊಂದು ಹಳ್ಳಿಯಿಂದ ನಮ್ಮ ಹಳ್ಳಿಗೆ ಬರ್ತಾರೆ ಅಂತ ಅವ್ರು ಹೇಳ್ತಾ ಇರೋದು. ಸೊ ಒಂದ್ ಕಡೆಯಿಂದ ನಾವು ಇನ್ನೊಂದ್ ಕಡೆಗೆ ಹೋದಾಗ ಅದರದ್ದು ಈಕ್ವಲ್ ಅಮೌಂಟ್ ಅಲ್ಲಿ ಕೌಂಟರ್ ಕರೆಂಟ್ ಶುರುವಾಗುತ್ತೆ. ಅಂದ್ರೆ ನಾವು ಬಿಟ್ಟು ಹೋಗಿರ್ತೀವಲ್ಲ ಜಾಗನ, ಯಾರೋ ಬೇರೆಯವ್ರು ಬಂದು ಆಕ್ಯುಪೈ ಮಾಡ್ತಾರೆ ಅಂತ ಹೇಳ್ತಾರೆ. ಗೊತ್ತಲ್ಲ? ಅದನ್ನ ಹೇಳ್ತಿದ್ರು. ಸೊ ಇವ್ರು ಏನ್ ಹೇಳ್ತಾರೆ? ಗ್ರಾಮೀಣ ಪ್ರದೇಶದ ಜನ ಏನಾಗುತ್ತೆ, ಸುತ್ತಮುತ್ತ ಇಲ್ಲಿ ನೋಡಿ, ಇದನ್ನ ಹೇಳ್ಬಿಡ್ತಾರೆ ನೋಡಿ. ಸೊ ಗ್ರಾಮೀಣ ಪ್ರದೇಶದಲ್ಲಿರೋ ಜನಗಳು ತುಂಬಾ ಜಾಸ್ತಿ ಓಡಾಡ್ತಾ ಇರ್ತಾರೆ. ದೆನ್ ನಗರಗಳಲ್ಲಿರೋರು ಆಲ್ಮೋಸ್ಟ್ ಅಲ್ಲೇ ಇರ್ತಾರೆ, ನಗರದೊಳಗೆ ಓಡಾಡ್ತಾ ಇರ್ತಾರೆ. ಒಂದ್ ನಗರ ಬಿಟ್ಟು ಇನ್ನೊಂದು ನಗರಕ್ಕೆ ಹೋಗಕ್ಕೆ ಅವ್ರು ಹಿಂಜರಿತಾರೆ. ಆದ್ರೆ ಗ್ರಾಮೀಣ ಪ್ರದೇಶದ ಜನ ತುಂಬಾ ಬೇಗ ನಗರಗಳಿಗೆ ಬಂದು ಸೇರ್ತಾರೆ, ಚಿಕ್ಕ ಪಟ್ಟಣ ದೊಡ್ಡ ಪಟ್ಟಣಗಳು ಬಂದ್ಬಿಡ್ತಾರೆ ಅಂತ ಹೇಳ್ತಾ ಇರೋರು. ಓಕೆ. ಗ್ರಾಮೀಣ ಪ್ರದೇಶದ ಸ್ಥಳೀಯರು ಬೇಗ ವಲಸೆ ಹೋಗ್ತಾರೆ. ದೆನ್ ನಗರಗಳಲ್ಲಿ ಕಟ್ಕೊಳ್ಳಿ, ಜನಗಳಿಗಿಂತ ಗ್ರಾಮೀಣ ಪ್ರದೇಶದ ಜನಗಳು ತುಂಬಾ ವಲಸೆ ಹೋಗ್ತಾರೆ ಅಂತ ಇದೆ. ಎಲ್ಲಾ ದೇಶದಲ್ಲೂ ಗಂಡಸರಿಗಿಂತ ಜಾಸ್ತಿ ಏನಾಗುತ್ತೆ, ಹೆಂಗಸರು ಸಣ್ಣ ಚಿಕ್ಕ ಜಾಗದಲ್ಲಿ ಮೈಗ್ರೇಟ್ ಆಗ್ತಾರೆ. ಗಂಡಸರು ಬೇರೆ ಬೇರೆ ದೇಶಗಳಿಗೆ ಹೋಗುವಂತ ಮೈಗ್ರೇಷನ್ ಇರುತ್ತೆ, ಚಾನ್ಸಸ್ ಇರುತ್ತೆ. ಇವಾಗ ಎಷ್ಟೋ ಸತಿ ನೋಡಿರ್ಬೋದು ನೀವು, ನಿಮ್ಮ ಮನೆಯಲ್ಲಿ ಗಂಡು ಒಂದು ಹೆಣ್ಣು ಮಗು ಇದ್ರೆ ನೀವೇ ನೋಡಿರ್ತೀರಾ. ಗಂಡು ಮಗು ಹೋದ್ರೆ ಸ್ವಲ್ಪ ದೂರಕ್ಕೆ ಕಳಿಸ್ತಾರೆ, ಆಯ್ತು ಹೋಗಿದ್ ಬಾ, ಹೋಗಷ್ಟು ದೂರ ಹೋಗಿ ಓದ್ಕೋಬಾ ಅಂತ. ಹೆಣ್ಮಗು ಅಂದ್ರೆ ಸ್ವಲ್ಪ ಹಿಂಜರಿತಾರೆ. ಹೌದು ತಾನೆ? ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಬೇಡಪ್ಪ, ಇಲ್ಲೇ ಹತ್ರದಲ್ಲಿರ್ಲಿ, ನಮ್ ಕಣ್ಮುಂದೆ ಇರ್ಲಿ, ಸುರಕ್ಷತೆಗಾಗಿ ಇಲ್ಲೇ ಹತ್ರದಲ್ಲಿ ಓದ್ಲಿ. ಒಂದು ಗಾಬರಿ ಇರುತ್ತೆ ಪೇರೆಂಟ್ಸ್ಗೆ. ಕರೆಕ್ಟಾ? ಒಂದು ಜಾಸ್ತಿ ಪ್ರೀತಿ ಇರುತ್ತೆ ಹೆಣ್ಮಗು ಅಂತ. ಇನ್ನೊಂದು ಜಾಸ್ತಿ ದೂರ ಹೋಗಿ ಸಮಸ್ಯೆಗಳಾದ್ರೆ ಕಷ್ಟ, ಯಾರು ಇರಲ್ಲ ನೋಡ್ಕೊಳಕ್ಕೆ. ಕರೆಕ್ಟ್ ಅಲ್ಲ? ಅವಾಗೇನ್ ಅನ್ಸುತ್ತೆ ಅವ್ರಿಗೆ, ಹೌದು ಇಲ್ಲೇ ಹತ್ರದಲ್ಲಿ ಇದ್ರೆ ಒಳ್ಳೇದು. ಅದಕ್ಕೆ ಹೆಣ್ಮಕ್ಳನ್ನ ಜಾಸ್ತಿ ದೂರ ಕಳ್ಸಕ್ ಹೋಗಲ್ಲ, ಹತ್ರದಲ್ಲೇ ಇರ್ಲಿ. ಗಂಡು ಮಕ್ಳಾದ್ರೆ ಸ್ವಲ್ಪ ಆಯ್ತು ಓದ್ಲಿ ದೂರ ಕಳಿಸ್ತಾರೆ. ನೋಡಿರ್ಬೋದು ನೀವು ಅದನ್ನ, ನಿಮ್ ಮನೆಗಳಲ್ಲಿ ಆಗಿರುತ್ತೆ ಇದು ಅನುಭವ. ಇದನ್ನ ಅವ್ರು ಹೇಳ್ತಾ ಇರೋದು ಯಾರು? ಲಾಸ್ ಆಫ್ ಮೈಗ್ರೇಷನ್ ಅಲ್ಲಿ ರೆವೆನ್ಸ್ಟೈನ್ ಅವ್ರು ಹೇಳ್ತಾ ಇರೋದು. ಗೊತ್ತಾಯ್ತಲ್ಲ? ವಿಮೆನ್ ಮೈಗ್ರೇಟ್ ಇನ್ ಸ್ಮಾಲ್ ಡಿಸ್ಟೆನ್ಸ್, ಮೆನ್ ಮೈಗ್ರೇಟ್ ಓವರ್ ಲಾಂಗ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ವಿದೇಶ ಪ್ರಯಾಣ ಆಗಿರ್ಬೋದು, ಹೊರ ದೇಶಕ್ಕೆ ಹೋಗೋದಾಗಿರ್ಬೋದು, ಎಲ್ಲ ಗಂಡಸಲ್ಲಿ ಜಾಸ್ತಿ, ಹೆಂಗಸರು ಕಮ್ಮಿ. ಆದ್ರೆ ಅವರು ಇವಾಗ ನೀವು ಹೇಳ್ಬೋದು ಸರ್ ಇವಾಗೆಲ್ಲ ಚೇಂಜ್ ಆಗಿದೆ. ಇವ್ರು ಕೊಟ್ಟಿದ್ದು ಯಾವಾಗ? ಅವಾಗ ಕರೆಕ್ಟಾ? 20ನೇ ಶತಮಾನ ಶುರುನಲ್ಲಿ ಕೊಟ್ಟಿದ್ದೀವ್ರು. ಆಯ್ತಾ? 1913 ಕೊಟ್ಟಿದ್ದೀವ್ರು. 1913 to 1920 ಟೈಮ್ ನಲ್ಲಿ ಕೊಟ್ಟಿದ್ದು. ಆಯ್ತಾ? ಸೊ ಆಸ್ ರಿಸಲ್ಟ್ ನೀವು ಅವ್ರನ್ನ ಇವಾಗ ಬೈಯಂಗಿಲ್ಲ. ಆಯ್ತಾ? ಸೊ ನಾವು ಕಟ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ಹೇಳ್ತಾರೆ. ಸೊ ಮೇನ್ ಕಾರಣನೇ ಆರ್ಥಿಕ ಕಾರಣಗಳಿಂದ ವಲಸೆ ಹೋಗ್ತಾರೆ ಅಂತ ಹೇಳ್ತಾರೆ ಇವರು. ಎಕನಾಮಿಕ್ ರೀಸನ್ ಮೇನ್ ಅಂತ. ಓಕೆ. ಮೇನ್ ರೀಸನ್ ಫಾರ್ ಮೈಗ್ರೇಷನ್ ಇಸ್ ಎಕನಾಮಿಕ್ ರೀಸನ್ಸ್. ದುಡ್ಡು, ಹಣಕಾಸು, ಕೆಲಸ, ಅದೇ ಮೇನ್ ಕಾರಣ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ಲ? ಹಂಗೆ ಇವ್ರೇನ್ ಹೇಳ್ತಾರೆ, ಟೆಕ್ನಾಲಜಿ ಮುಂದುವರೆದಂಗೆ, ಸಾರಿಗೆ ವ್ಯವಸ್ಥೆ ಮುಂದುವರೆದಂಗೆ ಮೈಗ್ರೇಷನ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ವಾಲ್ಯೂಮ್ ಆಫ್ ಮೈಗ್ರೇಷನ್, ಕರೆಕ್ಟಾ? ಚೇಂಜಸ್ ವಿತ್ ಡೈವರ್ಸಿಫಿಕೇಶನ್ ಆಫ್ ಎಕಾನಮಿ ಅಂಡ್ ಇಂಪ್ರೂವ್ಮೆಂಟ್ ಇನ್ ಟ್ರಾನ್ಸ್ಪೋರ್ಟ್. ಸಾರಿಗೆ ವ್ಯವಸ್ಥೆ ಇಂಪ್ರೂವ್ ಆಗ್ತಾ ಹೋದಂಗೆ ಏನಾಗುತ್ತೆ?
ಮೈಗ್ರೇಷನ್ ಟ್ರೆಂಡು ಸಹ ಚೇಂಜ್ ಆಗುತ್ತೆ. ಇವಾಗ ಅದಕ್ಕೆ ನೋಡಿ ವಿಮಾನ ಎಲ್ಲ ಬಂದ್ಮೇಲಿಂದ ಏನಾಗುತ್ತೆ, ಎಲ್ಲ ವಲಸೆ ಹೋಗೋದು ಸುಲಭ ಆಗಿದೆ. ಇದೊಂದು ನಾಪ್ಕಿಟ್ಕೊಳ್ಳಿ ಆಯ್ತಾ, ಇವ್ರೊಬ್ಬರದನ್ನ, ಯಾಕಂದ್ರೆ ಇವರೇ ಮೈಗ್ರೇಷನ್ ಪಿತಾಮಹ ಹರ್ನ್ಸ್ ಜಾರ್ಜ್ ರೆವೆನ್ಸ್ಟೈನ್ ಅಂತ. ಇದನ್ನ ಹೇಳ್ದೆ ನಾನು ಈ ಟಾಪಿಕ್ ಮುಗಿಸಕ್ಕಾಗಲ್ಲ ಆಯ್ತಾ. ಫಸ್ಟ್ ಸಿದ್ಧಾಂತ ಕೊಟ್ಟರು ಇವರು. ಅದಾದ್ಮೇಲೆ ಬಂತು ಗ್ರಾವಿಟಿ ಮಾಡೆಲ್ ಅಂತ. ಗ್ರಾವಿಟಿ ಮಾಡೆಲ್ ಬೈ ಜಿ.ಕೆ. ಜೆಫ್. ಇವಾಗ ನಾಪ್ಕ ಅವ್ರ ಹೆಸರು ಗ್ರಾವಿಟಿ ಮಾಡೆಲ್ ಅಂತ ಎಲ್ಲೋ ಒಂದ್ ಕಡೆ ಓದಿದ್ವಲ್ಲ, ನಾಪ್ಕ ಇದೆಯಾ ಎಲ್ಲರಿಗೂ? ಅರ್ಬನ್ ಏರಿಯಾಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರುವಾಗ ರ್ಯಾಂಕ್ ಸೈಜ್ ರೂಲ್, ಎಷ್ಟು ನಾಪ್ಕ ಇದೆ? ರ್ಯಾಂಕ್ ಸೈಜ್ ರೂಲ್ ಓದಿದ್ವಿ ನಾವು. ಜನಸಂಖ್ಯೆ ಮತ್ತು ಅದರ ರ್ಯಾಂಕ್ ಗೆ ಒಂದು ಫಾರ್ಮುಲಾ ಕೊಟ್ಟಿದ್ರು ಇವರು. ನಾಪ್ಕ ಇದೆಯಾ? ಜಿ.ಕೆ. ಜೆಫ್ ಇವರು ನಾಪ್ಕೊಳ್ಳಿ. ಅವರೇ ಗ್ರಾವಿಟಿ ಮಾಡೆಲ್ ಕೊಡ್ತಾ ಇದ್ದಾರೆ. ಇವ್ರೇನ್ ಹೇಳ್ತಾರೆ, ಇದು ನಗರ 1 ಎ, ನಗರ 2 ಬಿ. ನೋಡಿ, ಬಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅವೆರಡರ ಮಧ್ಯೆ ಅಂತರ ಡಿ, ಇವೆರಡರ ಮಧ್ಯೆ ವಲಸೆ ನೋಡಿ ಈ ಕಡೆ ನಿಂಗಿರುತ್ತೆ ಅಂತ ಹೇಳ್ತಾರೆ ಅವರು. ಯಾವ ದೊಡ್ಡ ನಗರ ಇರುತ್ತಲ್ಲ ಅದು ಜಾಸ್ತಿ ಜನಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಯಾಕೆ? ಗ್ರಾವಿಟಿ, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟಿ ಪ್ರಕಾರ ಯಾವ್ದ್ರದ್ದು ಮಾಸ್ ಜಾಸ್ತಿ ಅದೇನ್ ಮಾಡುತ್ತೆ, ಚಿಕ್ಕ ನಗರಗಳಿಂದ ಆಕರ್ಷಿಸುತ್ತದೆ, ಜನಗಳನ್ನ ಆಕರ್ಷಿಸುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, P2 ಜಾಸ್ತಿ ಇರೋದ್ರಿಂದ ಅದರದ್ದು ಗ್ರಾವಿಟೇಷನ್ ಪುಲ್ ಜಾಸ್ತಿ ಅಂತ ಹೇಳ್ತಾರೆ. ಸೊ ಆ ಕಾರಣದಿಂದ ನೋಡಿ, ಪ್ರಾಡಕ್ಟ್ ಆಫ್ ದಿ ಪಾಪ್ಯುಲೇಷನ್ 1 ಪಾಪ್ಯುಲೇಷನ್ 2 ಇವೆರಡರದ್ದು ಡಿವೈಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್ಸ್ ಆಫ್ ದ ಡಿಸ್ಟೆನ್ಸ್ ತಗೊಂಡ್ರು ಪಾಪ್ಯುಲೇಷನ್ ಯಾವ ಕಡೆ ಜಾಸ್ತಿ ಮೈಗ್ರೇಟ್ ಆಗ್ತಾ ಇರುತ್ತೆ, ಈ ಕಡೆ ಆಯ್ತಾ. ಅದನ್ನ ಇವ್ರು ಹೇಳ್ತಾರೆ, ಗ್ರಾವಿಟಿ ಮಾಡೆಲ್, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಕಡೆಗೆ ಮೈಗ್ರೇಷನ್ ಇರುತ್ತೆ ಅಂತ ಹೇಳ್ತಾರೆ. ನಾವು ಕಟ್ಕೊಳ್ಳೆಲ್ಲರೂ, ಸರಿನಾ? ಸೊ ಇದು ಸಿಂಪಲ್ ಥಿಯರಿ ಇವ್ರು ಹೇಳಿದ್ದು ಆಯ್ತಾ. ನೆಕ್ಸ್ಟ್ ಸ್ಟಾಫರ್ ಅಂತ ಬರ್ತಾರೆ. ಸ್ಟಾಫರ್ ಥಿಯರಿ ಅವ್ರು ಏನ್ ಹೇಳ್ತಾರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರ್ಬೇಕಾದ್ರೆ, ಎ ಇಂದ ಬಿ ಹೋಗ್ಬೇಕಾದ್ರೆ, ಬಿ ಅಥವಾ ಇಲ್ಲಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಏನಾದ್ರು ಒಳ್ಳೊಳ್ಳೆ ಆಪರ್ಚುನಿಟಿ ಸಿಕ್ತು ಅನ್ಕೊಳ್ಳಿ, ನಾನು ಅವಾಗ ಇಲ್ಲಿಗೆ ಹೋಗೋದಿಲ್ಲ, ಬಿಗ್ ಹೋಗೋದಿಲ್ಲ, ಇಲ್ಲೇ ನಿಂತು ಬಿಡ್ತೀನಿ ಅಂತ ಹೇಳ್ತಾರೆ. ಜನಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಿಗುವಂತ ಸವಲತ್ತುಗಳು, ಕರೆಕ್ಟಾ, ಅವರು ಸಿಗುವಂತ ಒಳ್ಳೆ ಅವಕಾಶಗಳನ್ನ ನೋಡಿದಾಗ ಅವರು ಆ ಜಾಗದಲ್ಲಿ ನಿಂತು ಬಿಡ್ತಾರೆ, ಈ ಜಾಗದವರೆಗೂ ಹೋಗಲ್ಲ ಅವರು ಅಂತ ಹೇಳ್ತಾರೆ. ಅದೇ ಮೇನ್ ಇವ್ರು. ಓಕೆ, ಸೊ ಅವ್ರೇನ್ ಹೇಳ್ತಾರೆ, ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಮೈಗ್ರೇಷನ್ ಕಡಿಮೆ, ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು, ಅದೇ ಅವಾಗಲೇ ಹೇಳಿದ್ರಲ್ಲ ಅದೇ ತರ, ಮೈಗ್ರೇಷನ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಪ್ಲಸ್ ಮಧ್ಯದಲ್ಲಿ ಸಿಗುವಂತ ಅವಕಾಶಗಳು, ಇಂಟರ್ವೀನಿಂಗ್ ಆಪರ್ಚುನಿಟೀಸ್ ಅಂದ್ರೇನು? ಮಧ್ಯದಲ್ಲಿ ಸಿಗುವಂತ ಅವಕಾಶಗಳು, ಮಧ್ಯದಲ್ಲಿ ಅವಕಾಶಗಳು ಜಾಸ್ತಿ ಆಗುತ್ತೆ ಅನ್ಕೊಳ್ಳಿ, ಅವಾಗ ನಾವೇನಾಗುತ್ತೆ, ಹೋಗೋದಿಲ್ಲ ನಾವು. ಈಗ ಲಕ್ಷ ನಾನು ಇವಾಗ ಇದನ್ನ ಬರ್ತಾ ಅನ್ಕೊಳ್ಳಪ್ಪ, ಬೀದರಿಂದ ನಾನು ಆಲ್ ದಿ ವೇ ಅಪ್ ಟು ಬೆಂಗಳೂರು ಬರ್ತಾ ಇದ್ದೀನಿ, ನಾನು ಮಧ್ಯದಲ್ಲಿ ನೋಡ್ತೀನಿ ಬೆಳ್ಳಾರಿನಲ್ಲಿ ಒಳ್ಳೆ ಅವಕಾಶ ಇದೆ, ಅಲ್ಲೇ ನನಗೆ ವಿದ್ಯಾಭ್ಯಾಸ ಸಿಗುತ್ತೆ, ಕರೆಕ್ಟ್, ನಾನು ಅಲ್ಲೇ ಇರ್ತೀನಿ, ಅಷ್ಟು ದೂರ ಯಾಕೆ ಹೋಗ್ಲಿ ಬೆಂಗಳೂರಿಗೆ, ಎಷ್ಟು ಜನ ಕರ್ತಾ ಇದ್ದಿದ್ದು. ಮಧ್ಯದಲ್ಲಿ ಸಿಗುವಂತ ಅವಕಾಶಗಳು, ಸವಲತ್ತುಗಳು, ಈ ಜಾಗದಲ್ಲೇ ಸಿಗುವಂತ ಸವಲತ್ತುಗಳು ಇಲ್ಲೇ ಸಿಗ್ತಾ ಇದೆ, ಅದಕ್ಕೋಸ್ಕರ ಎಷ್ಟೋ ಜನ ಏನ್ ಮಾಡ್ತಾರೆ, ಅಲ್ಲೇ ಸಂತೋಷವಾಗಿರ್ತಾರೆ, ಆ ಜಾಗದಲ್ಲೇ. ತುಂಬಾ ದೂರದ ಪ್ರಯಾಣಗಳನ್ನ ಆದಷ್ಟು ಅವಾಯ್ಡ್ ಮಾಡ್ತಾರೆ ಅಂತ ಹೇಳ್ತಾರೆ ಇವರು ಸ್ಟಾಫರ್. ಗೊತ್ತಾಯ್ತಲ್ಲ? ಸೊ ಇವರು ಸೋಷಿಯಾಲಜಿಸ್ಟ್, ಇವರು ಅಮೆರಿಕನ್ ಸೋಷಿಯಾಲಜಿಸ್ಟ್, ಇವರು ಸಮಾಜಶಾಸ್ತ್ರ ತಜ್ಞ. ಇವ್ರು ಹೇಳಿದ್ದು ಅದನ್ನೇ, ಮೈಗ್ರೇಷನ್ ಡಿಸ್ಟೆನ್ಸ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಯ್ತಾ. ಜೊತೆಗೆ ಪೀಪಲ್ ಲುಕ್ ಫಾರ್ ಆಪರ್ಚುನಿಟೀಸ್, ಮಧ್ಯದಲ್ಲಿ ಯಾವ್ದಾದ್ರು ಒಳ್ಳೆ ಅವಕಾಶಗಳು ಸಿಕ್ಕಿದಾಗ ಅಲ್ಲೇ ಉಳಿತಾರೆ. ಓಕೆ, ಜಾಸ್ತಿ ದೂರದ ಪ್ರಯಾಣಗಳನ್ನ ಆದಷ್ಟು ಅವಾಯ್ಡ್ ಮಾಡ್ತಾರೆ. ಇದೊಂದು. ನೆಕ್ಸ್ಟ್ ಥಿಯರಿ ಬಂದು ಲೀಸ್ ಥಿಯರಿ, ಕರೆಕ್ಟಾ. ಎವರೆಟ್ ಲೀ ಅಂತ ಅವ್ರ ಹೆಸರು, ಎವರೆಟ್ ಲೀ. ಇವ್ರೇನ್ ಹೇಳ್ತಾರೆ, ಮೈಗ್ರೇಷನ್ ಆಗ್ಬೇಕಾದ್ರೆ ಕೆಲವು ಕಾರಣಗಳು, ಒಂದು ಕಡೆ ಪುಷ್ ಫ್ಯಾಕ್ಟರ್ ಅಂತ ಕರೀತಾರೆ, ಪ್ಲೇಸ್ ಆಫ್ ಒರಿಜಿನ್, ಮೂಲದಲ್ಲಿ ಕೆಲವು ತೊಂದರೆಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಅವುಗಳು ನಿಮ್ಮನ್ನ ತಳ್ತಾ ಇರುತ್ತೆ ಇಲ್ಲಿಂದ, ಅದನ್ನ ಪುಷ್ ಫ್ಯಾಕ್ಟರ್. ಅದೇ ಡೆಸ್ಟಿನೇಷನ್ ಅಲ್ಲಿ ನೀವೆಲ್ಲಿಗೆ ಹೋಗ್ತಾ ಇದ್ದೀರಲ್ಲ, ಅಲ್ಲಿ ಪುಲ್ ಫ್ಯಾಕ್ಟರ್, ಆಕರ್ಷಣೆ ಇರುತ್ತೆ ತುಂಬಾ. ಸೊ ಆ ಕಾರಣದಿಂದ ಏನಾಗುತ್ತೆ, ಜನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ವಲಸೆ ಹೋಗ್ತಾರೆ ಅಂತ ಹೇಳ್ತಾರೆ ಇವರು ಲೀ. ಮಧ್ಯದಲ್ಲಿ ಕೆಲವು ಏನಾಗುತ್ತೆ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೇಕಾದ್ರೆ ಸ್ವಲ್ಪ ಆಬ್ಸ್ಟಿಕಲ್ಸ್ ಬರುತ್ತೆ, ತೊಂದರೆಗಳಿರುತ್ತೆ, ಸಮಸ್ಯೆಗಳು, ಕರೆಕ್ಟಾ. ಒಂದು ಪರ್ಸನಲ್ ಫ್ಯಾಕ್ಟರ್ಸ್ ಇರುತ್ತೆ. ಇವಾಗ ಎಷ್ಟೋ ಸತಿ ನೋಡಿರ್ಬೋದು, ನಾ ಹೇಳಿದಲ್ಲ, ಪರ್ಸನಲ್ ಫ್ಯಾಕ್ಟರ್ ಅಂದ್ರೆ ಮಕ್ಕಳನ್ನ ಎಷ್ಟೊಂದು ಜನ ದೂರ ಕಳ್ಸಕ್ಕೆ ಇಷ್ಟ ಇರಲ್ಲ, ಕರೆಕ್ಟಾ, ಹೆಣ್ಮಗು ಅಂತ ಕಳ್ಸಲ್ಲ, ಆತರ ಪರ್ಸನಲ್ ಫ್ಯಾಕ್ಟರ್ಸ್. ಈ ಎಲ್ಲ ಕಾರಣಗಳಿಂದ ಅವ್ರೇನ್ ಹೇಳ್ತಾರೆ, ಎವರೆಟ್ ಲೀ ಅವರು, ಮೈಗ್ರೇಷನ್ ಯಾವಾಗ್ಲೂ ಫುಲ್ ಸ್ವಿಂಗ್ ಅಲ್ಲಿ ಆಗಲ್ಲ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ಬೇಕಾದ್ರೆ ಪುಷ್ ಮತ್ತೆ ಫುಲ್ ಫ್ಯಾಕ್ಟರ್ಗಳು ಆಪರೇಟ್ ಆಗುತ್ತೆ. ಇವಾಗ ಪುಷ್ ಫ್ಯಾಕ್ಟರ್ ಏನು, ನೀವು ನಿಮ್ಮ ಹಳ್ಳಿಯಿಂದ ಬಿಟ್ಟು ಇಲ್ಲಿಗೆ ಬಂದಿರೋದಕ್ಕೆ ಏನು ಕಾರಣ, ಇಲ್ಲಿ ಸವಲತ್ತುಗಳಿಲ್ಲ, ಇಲ್ಲಿ ಮೂಲದಲ್ಲಿ, ಕರೆಕ್ಟಾ, ಸೋರ್ಸ್ ಅಲ್ಲಿ ಮೂಲದಲ್ಲಿ ನಿಮ್ಗೆ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ,
ಖುಷಿಯಾಗಿಲ್ಲ ನೀವು, ಟ್ರಾನ್ಸ್ಪೋರ್ಟ್ ಸರಿ ಇಲ್ಲ, ಕರೆಕ್ಟಾಗಿ ವಿಪತ್ತುಗಳು ಜಾಸ್ತಿ, ಯುದ್ಧಗಳಾಗ್ತಾ ಇದೆ ಅಥವಾ ಮನೆಯಲ್ಲಿ ಗಲಾಟೆ ಆಗ್ತಾ ಇದೆ, ಆಹಾರದ ಕೊರತೆ, ಕರೆಕ್ಟಾಗಿ ಬೇಸಿಕ್ ಸರ್ವಿಸಸ್ ಇಲ್ಲ, ಇಲ್ಲಿ ಅವೆಲ್ಲ ಇದೆ. ಕರೆಕ್ಟಾ? ಇದು ಪುಲ್ ಫ್ಯಾಕ್ಟರ್. ಗೊತ್ತಾಗ್ತಿಲ್ಲ, ಮ್ಯಾಗ್ನೆಟ್ ತರ ಹೇಳ್ಕೊಳತ್ತಿದ್ದು. ಅದಕ್ಕೆ ನಗರಗಳ ಕಡೆಗೆ ಎಲ್ಲ ಸೌಲಭ್ಯ ಸೌಕರ್ಯಗಳು, ಕೆಲಸ ಸಿಗುತ್ತೆ, ವಿದ್ಯಾಭ್ಯಾಸ ಸಿಗುತ್ತೆ, ಎಲ್ಲ ಸುಲಭ ಆಗುತ್ತೆ ಇಲ್ಲಿ, ಕರೆಕ್ಟ್ ಅವಕಾಶಗಳು ಜಾಸ್ತಿ. ಏನಾಗುತ್ತೆ, ಎಲ್ಲರೂ ನಗರಗಳ ಕಡೆ ವಲಸೆ ಬರ್ತಾ ಇರೋದು ಇದಕ್ಕೆ. ಪುಷ್ ಮತ್ತೆ ಪುಲ್ ಫ್ಯಾಕ್ಟರ್ ಅರ್ಥ ಆಯ್ತು ಎಲ್ಲರಿಗೂ? ಪುಷ್ ಏನ್ ಮಾಡುತ್ತೆ, ಅದನ್ನ ಮೂಲದಿಂದ ಕಳಿಸುತ್ತೆ. ಪುಲ್ ಫ್ಯಾಕ್ಟರ್ ಏನ್ ಮಾಡುತ್ತೆ, ಅವ್ರನ್ನ ಆಕರ್ಷಿಸುತ್ತದೆ. ಇಲ್ಲಿ ಸೌಕರ್ಯಗಳಿದೆ, ಸೌಲಭ್ಯಗಳಿದೆ, ಬನ್ನಿ ಅಂತ. ಗೊತ್ತಲ್ಲ? ಈ ರೀತಿ ಇವ್ರು ಕೊಟ್ಟಿದ್ದಾರೆ. ಇದು ಎವರೆಟ್ ಲೀ ಅವ್ರು ಹೇಳಿದ್ದು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ಜನಗಳಿಗೆ ಕೆಲವು ಕಾರಣಗಳಿರ್ಬೇಕು. ಪುಷ್ ಫ್ಯಾಕ್ಟರ್ ಮತ್ತು ಪುಲ್ ಫ್ಯಾಕ್ಟರ್ ಆಪರೇಟ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಇದನ್ನ, ಪುಷ್ ಫ್ಯಾಕ್ಟರ್ ಯಾವುದು, ಪುಲ್ ಫ್ಯಾಕ್ಟರ್ ಯಾವುದು ಅಂತ ಕೇಳಿದ್ದಾರೆ FD ಎಕ್ಸಾಮ್ ಅಲ್ಲಿ. ಆಯ್ತಾ? ನಾವು ಕಟ್ಕೊಳ್ಳಿ. ಮಧ್ಯದಲ್ಲಿ ಕೆಲವು ಅವಕಾಶಗಳು ಸಿಗ್ಬೋದು, ಕರೆಕ್ಟಾ, ಆಪರ್ಚುನಿಟೀಸ್ ಸಿಗ್ಬೋದು, ಹಂಗೆ ಸಮಸ್ಯೆಗಳು ಇರ್ಬೋದು. ಇವಾಗ ಮಧ್ಯದಲ್ಲಿ ಹೋಗ್ತಾ ಇರ್ತಾರೆ ಅನ್ಕೊಳ್ಳಿ, ಸಾರಿಗೆ ವ್ಯವಸ್ಥೆ, ರೋಡ್ ಚೆನ್ನಾಗಿಲ್ಲ, ಎಷ್ಟೊಂದು ಸತಿ ಅದಕ್ಕೆ ಹೋಗಲ್ಲ ನಾವು. ವೆದರ್ ಚೆನ್ನಾಗಿಲ್ಲ. ಇವಾಗ ನಾ ಏನು ಡೆಲ್ಲಿಗೆ ಹೋಗಿರಲ್ಲ, ಡೆಲ್ಲಿನಲ್ಲಿ ಏನು ಸಮಸ್ಯೆಗಳು, ಏನು ಆಹಾರ ಸಮಸ್ಯೆ, ಆರೋಗ್ಯ ಸಮಸ್ಯೆಗಳು, ಅದಕ್ಕೆ ಹೋಗಲ್ಲ. ಗೊತ್ತಲ್ಲ? ಫುಲ್ ಫ್ಯಾಕ್ಟರ್ ಇದೆ, ಒಳ್ಳೆ ಆದಾಯ ಮಾಡ್ಬೋದು, ಆದರೆ ಆಬ್ಸ್ಟಿಕಲ್ಗಳಿದೆ, ಸಮಸ್ಯೆಗಳಿದೆ. ಜನಕ್ಕೆ ಅರ್ಥ ಆಯ್ತು? ಸಮಸ್ಯೆಗಳು ನೋಡ್ತೀವಿ ನಾವು, ಅಲ್ಲಿ ಏನೇನು ಸಮಸ್ಯೆಗಳಿದೆ, ಮಧ್ಯದಲ್ಲಿ ಏನೇನು ಸಮಸ್ಯೆಗಳನ್ನ ಎದುರಿಸ್ಬೇಕಾಗುತ್ತೆ. ಫ್ಯಾಮಿಲಿಯಿಂದ ದೂರ ಇರಬೇಕು, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇಲ್ಲ, ಆಹಾರದ ವ್ಯವಸ್ಥೆ ಇಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ, ಹೋಗೋದಿಲ್ಲ. ಇವಾಗ ನೀವು ಎಷ್ಟೋ ಜನ ಬೆಂಗಳೂರಿಗೆ ಬರ್ದಿರೋದು ಇದೇ ಕಾರಣ. ಕರೆಕ್ಟಾ? ನೀವೆಲ್ಲರೂ ಬೇರೆ ಬೇರೆ ಕಡೆ ಕೂತಿ ಯಾವ ಕ್ಲಾಸ್ ಕೇಳ್ತಾ ಇದ್ದೀರಾ ಅಂದ್ರೆ ಇದೇ ಕಾರಣ. ಮತ್ತೆ ಹೋಗಿ ಯಾವ ಊರಿಗೆ ಯಾಕಪ್ಪ PG ದುಡ್ಡು ಕೊಡ್ಬೇಕು, ಅದ್ರ ಬದಲು ಆರಾಮಾಗಿ ನೆಮ್ಮದಿಯಾಗಿ ಆನ್ಲೈನ್ ರೀಚಾರ್ಜ್ ಮಾಡಿಸ್ಕೊಂಡು, ಕರೆಕ್ಟಾ, ಒಳ್ಳೆ ವೈಫೈ ತಗೊಂಡು ಕ್ಲಾಸ್ ಕೇಳ್ಬೋದು. ಕರೆಕ್ಟ್ ತಾನೆ? ಸೊ ಈಗ ಡೆಲ್ಲಿನಲ್ಲೆಲ್ಲ ಕ್ಲಾಸಸ್ ಎಲ್ಲ ಕ್ಲೋಸ್ ಆಗಿದೆ ಈಗ. ಯಾಕೆ? ಪೊಲ್ಯೂಷನ್ ಜಾಸ್ತಿ ಆಗಿ. ಎಲ್ಲರೂ ಆನ್ಲೈನ್ ಕ್ಲಾಸಸ್ ಮಾಡಿ ಅಂತ ಹೇಳಿದ್ದಾರೆ. ನಮ್ಗೆ ಇಲ್ಲಿಂದ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದೀನಿ ನಾನು. ಸೊ ಈ ರೀತಿ ನಾವು ಆಬ್ಸ್ಟಿಕಲ್ಗಳನ್ನ ಕೂಡ ನೋಡ್ತೀವಿ. ಸಮಸ್ಯೆಗಳು ಅಂದ್ರೆ ಅಲ್ಲಿ ನಮಗೆ ಸಿಗುವಂತ ಅಡೆತಡೆಗಳು. ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಅಡೆತಡೆ ಅಂದ್ರೆ? ಆಬ್ಸ್ಟಿಕಲ್ಸ್, ಅದನ್ನು ನೋಡ್ತೀವಿ ಮೈಗ್ರೇಷನ್ ಆಗಕ್ಕೆ. ಓಕೆ, ಸೊ ಆಬ್ಸ್ಟಿಕಲ್ಸ್ಗಳು ಜಾಸ್ತಿ ಆದಾಗ ನೀವು ಮೈಗ್ರೇಷನ್ ಆಗೋದು ಕಡಿಮೆ ಆಗುತ್ತೆ. ಇವು 4 ಥಿಯರಿ ನಾವು ಕಟ್ಕೊಳ್ಳಿ. ಮೇನ್ಸ್ ಅಲ್ಲಿ ಬಂದೇ ಬರುತ್ತಿದ್ದು ಥಿಯರೀಸ್ ಆಫ್ ಮೈಗ್ರೇಷನ್. ಕನ್ನಡದಲ್ಲೂ ಹೇಳಿದ್ದೀನಿ, ಇಂಗ್ಲೀಷಲ್ಲೂ ಹೇಳಿದ್ದೀನಪ್ಪ, ಇಲ್ಲಿ ಹೇಳಿದೆ ನೋಡಿ. ಕನ್ನಡ ಇಂಗ್ಲೀಷ್ ಎರಡಲ್ಲೂ ಕೊಟ್ಟಿದ್ದೀನಿ. ಪ್ಲೀಸ್ ನಾವು ಕಟ್ಕೊಳ್ಳಿ, ಇದನ್ನು ಓದಿ. ದೊಡ್ಡ ಫಾಂಟ್ ಅಲ್ಲಿ ಕೊಟ್ಟಿದ್ದೀನಿ, ಸೊ ದಟ್ ನೀವು ಮೊಬೈಲ್ಗಳಲ್ಲೂ ಕೂಡ ನೋಡ್ಬೋದು. ನಾ ಆದಷ್ಟು ಎಲ್ಲ ಕಡೆ ದೊಡ್ಡ ಫಾಂಟ್ ಯೂಸ್ ಮಾಡ್ತಾ ಇದ್ದೀನಿ, ನೋಡಿರ್ಬೋದು ನೀವು. ಸೊ ದಟ್ ನೀವು ಮೊಬೈಲ್ ಅಲ್ಲಿ ನೋಡ್ತಾ ಇರೋ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಬರೋಣ, ವಲಸೆ ಬಗ್ಗೆ ಗೊತ್ತಾಯ್ತು ಎಲ್ಲರಿಗೂ. ಈಗ ವಲಸೆ ವಿಧಗಳು, ವಲಸೆ ಮತ್ತೆ ಇದೆಲ್ಲ ಆಯ್ತು. ನೆಕ್ಸ್ಟ್ ಬರೀ ಸಾಕ್ಷರತೆ. ಸಾಕ್ಷರತೆ ಅಂತ ಬಂದಾಗ, ಲಿಟ್ರಸಿ ಅಂತ ಬಂದಾಗ, ಆಸ್ ಪರ್ UN, ವಿಶ್ವಸಂಸ್ಥೆಯವರ ಪ್ರಕಾರ 5 ವರ್ಷಕ್ಕಿಂತ ಮೇಲ್ಪಟ್ಟವರು ಓದಕ್ಕೆ ಮತ್ತು ಬರೆಯಕ್ಕೆ ಬಂದ್ರೆ, ವಿತ್ ಅಂಡರ್ಸ್ಟ್ಯಾಂಡಿಂಗ್, ಕರೆಕ್ಟಾ, ಅರ್ಥ ಮಾಡ್ಕೊಂಡು ಓದಕ್ಕೆ ಮತ್ತು ಬರೆಯಕ್ಕೆ ಬಂದ್ರೆ ಅವ್ರನ್ನ ನಾವು ಸಾಕ್ಷರತೆ ಇರೋರು ಅಂತ ಕರೀತಾರೆ. ಆಯ್ತಾ? ಲಿಟ್ರೇಟ್ ಅಂತ ಕರೀತಾರೆ. ಅದು ವಿಶ್ವಸಂಸ್ಥೆ ಕೊಟ್ಟಿರುವಂತ ಡೆಫಿನಿಷನ್. ಆದ್ರೆ ಭಾರತದಲ್ಲಿ 7 ವರ್ಷ ತಗೋತೀವಿ. ಎಷ್ಟು ಜನ ಗೊತ್ತಿದೆ ಇದು? ಭಾರತದಲ್ಲಿ ಸಾಕ್ಷರತೆ ಕ್ಯಾಲ್ಕುಲೇಟ್ ಮಾಡಕ್ಕೆ 5 ವರ್ಷ ತಗೊಳ್ಳಲ್ಲ, 7 ವರ್ಷಕ್ಕಿಂತ ಮೇಲ್ಪಟ್ಟಿರ್ಬೇಕು. ಕರೆಕ್ಟಾ? ಅರ್ಥಪೂರ್ಣವಾಗಿ ಓದಕ್ಕೆ ಬರೆಯಕ್ಕೆ ಬರಬೇಕು, ಮತ್ತು ಮೂಲಭೂತ ಗಣಿತ ಅಂದ್ರೆ ಏನು? ಕೂಡೋದು ಕಳೆಯೋದೆಲ್ಲ ಬರಬೇಕು. ಅಂದ್ರೆ ಮೂಲಭೂತ ಗಣಿತ, ಅಡಿಷನ್ ಆಗಿರ್ಬೋದು, ಸಬ್ಟ್ರಾಕ್ಷನ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಡಿವಿಷನ್, ಇವುಗಳು ಓದಿರ್ಬೇಕು. ಗೊತ್ತಾಯ್ತು ಎಲ್ಲರಿಗೂ? ಅವಾಗ ನಾವು ಲಿಟ್ರೇಟ್ ಅಂತ ಕರಿತೀವಿ. ಯಾರು 7 ವರ್ಷಕ್ಕಿಂತ, ಇದೇ ಕೇಳಬಹುದಲ್ಲ ಕ್ವಶನ್ ಅಲ್ಲಿ, ಭಾರತದಲ್ಲಿ ಸಾಕ್ಷರತೆ ಕನ್ನಡಿಯಲು ಎಷ್ಟು ವರ್ಷದ ವಯಸ್ಸಿನ ಮೇಲಿರಬೇಕು? 7 ವರ್ಷದ ಮೇಲಿರಬೇಕು. ಓದಕ್ಕೆ ಮತ್ತು ಬರೆಯಕ್ಕೆ ಬರ್ಬೇಕು, ಅರ್ಥ ಮಾಡ್ಕೊಂಡು. ಓಕೆ, ಜೊತೆಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಬರ್ಬೇಕು. ಅರ್ಥ ಆಯ್ತಪ್ಪ ಎಲ್ಲರಿಗೂ? ಇದು ಭಾರತದಲ್ಲಿ ಉಪಯೋಗಿಸುವಂತ ಸಾಕ್ಷರತೆ ಡೆಫಿನಿಷನ್. ನೋಡಿ, ಭಾರತದಲ್ಲಿ ನೋಡಿ ಸಾಕ್ಷರತೆ 2011 ಡೇಟಾ ಯಾಕೆ ಕೊಡ್ತಾ ಇದ್ದೀನಿ ಅನ್ನೋದು, ಇವಾಗ ಯಾವುದು ಸಮೀಕ್ಷೆ ಆಗಿಲ್ಲ, ಜನಗಣತಿ ಆಗಿಲ್ಲ. ಸೆನ್ಸಸ್ ಲಾಸ್ಟ್ ಆಗಿದ್ದೆ 2011. ಸೊ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವಾಗ ಹೊಸ ಸೆನ್ಸಸ್ ರಿಪೋರ್ಟ್ ಬರುತ್ತೆ ಒಂದು ಕ್ಲಾಸ್ ಮಾಡಿ ಅದನ್ನು ಆಡ್ ಮಾಡ್ತೀನಿ ನಾನು. ಕರೆಕ್ಟ್ ಅಲ್ವಾ? ಈ ಆನ್ಲೈನ್ ಕ್ಲಾಸ್ ಏನು ಅಂದ್ರೆ ಫ್ಲೆಕ್ಸಿಬಲ್. ನಾನು ಇವಾಗ ಇಷ್ಟಕ್ಕೆ ಮುಗಿಸ್ತಲ್ಲ, ನಾನು ಕರೆಂಟ್ ಅಫೇರ್ಸ್ ಆಡ್ ಮಾಡ್ತೀನಿ ನೆಕ್ಸ್ಟ್. ಗೊತ್ತಾಯ್ತಲ್ಲ? ನಂದು ಜಾಗ್ರಫಿ ಕೋರ್ಸ್ ಮುಗಿದ ಮೇಲಿಂದ ಮತ್ತೆ ಒಂದಷ್ಟು ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀನಿ. ಅದಾದ್ಮೇಲಿಂದ ನಾನು ಒಂದಷ್ಟು ಕರೆಂಟ್ ಅಫೇರ್ಸ್ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಜಾಗ್ರಫಿ, ಎನ್ವೈರನ್ಮೆಂಟ್, ಕರೆಂಟ್ ಅಫೇರ್ಸ್ ಲಾಸ್ಟ್ 1 ಇಯರ್ದು ಅದೇ ಆಡ್ ಆಗುತ್ತೆ. ಹಂಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಟಾಪಿಕ್ಸ್ಗಳು ಕವರ್ ಮಾಡೋಣ ನಾನು ಪ್ಲಾನ್ ಮಾಡ್ತಾ ಇದ್ದೀವಿ ಈಗ. ಗೊತ್ತಾಯ್ತಲ್ಲ? ಸೊ ಇಂಟ್ರೆಸ್ಟ್ ಇರೋರು ವಿ ಕ್ಯಾನ್ ಅಟೆಂಡ್ ಸೈನ್ಸ್ ಅಂಡ್ ಟೆಕ್ ಕ್ಲಾಸಸ್ ಕೂಡ. ಸೊ ಆಸ್ ರಿಸಲ್ಟ್,
ಸೊ ಹೊಸ ಹೊಸ ಟಾಪಿಕ್ಸ್ಗಳು ನಾನು ಆದಷ್ಟು ಐ ಪ್ಲಾನ್. ಸ್ಪೇಸ್, ಡಿಫೆನ್ಸ್, ಇವೆಲ್ಲ ಟಾಪಿಕ್ಸ್ ನಾವು ಕೆಲಸ ಮಾಡಿರೋದೇ. ಅದರಿಂದ ಐ ಕ್ಯಾನ್ ಈಸಿಲಿ ಡಿಸ್ಕಸ್ ದಟ್. ನೋಡಿ, ಸಾಕ್ಷರತೆ ನೋಡೋಣ. ಫಸ್ಟ್ ಸಾಕ್ಷರತೆಗೆ ಬಂದಾಗ ನೋಡಿ, ಕಲರ್ ಕೊಟ್ಟಿದ್ದೀನಿ. ಯಾಕೆ ಹಿಂಗೆ ಮ್ಯಾಪ್ ಕೊಟ್ಟಿದ್ದೀನಿ? ನಾನೊಂದಷ್ಟು ಡೇಟಾ ಕೊಡ್ಬೋದಾಗಿತ್ತು. ಯಾವ್ದನ್ನ? ಕೇರಳ ಹೈಯೆಸ್ಟ್, ಸೆಕೆಂಡು ಅಂತ. ಆದ್ರೆ ಮ್ಯಾಪ್ ಅಲ್ಲಿ ಸುಲಭ. ನೋಡಿ, ಕೇರಳ ನೋಡಿ ಅತಿ ಹೆಚ್ಚು ಸಾಕ್ಷರತೆ ಇರೋದು. ಪರ್ಸೆಂಟೇಜ್ ಜ್ಞಾಪಿಟ್ಕೊಳಕ್ ಹೋಗ್ಬೇಡಿ, ಬರೀ ಮ್ಯಾಪ್ ಜ್ಞಾಪಿಟ್ಕೊಳ್ಳಿ. ಕೇರಳ ಫಸ್ಟ್, ಕೇರಳ ಸೆಕೆಂಡ್. ನೋಡಿ ಇಲ್ಲಿ ಮಿಜೋರಾಂ 2, ಮಿಜೋರಾಂ ಗೊತ್ತಾಗ್ತಿದೆ ಎಲ್ಲರಿಗೂ? ಆಯ್ತಾ? ಆಮೇಲೆ ತ್ರಿಪುರ ನೋಡಿ 3ನೇ ಸ್ಥಾನ. ಇಲ್ಲಿ ನೆಕ್ಸ್ಟ್ ಗೋವಾ. ಅತಿ ಹೆಚ್ಚು ಸಾಕ್ಷರತೆ ಇರೋ ರಾಜ್ಯಗಳು ಇವೆಲ್ಲ, ಗೊತ್ತಾಯ್ತಲ್ಲ? ಅತಿ ಕಡಿಮೆ ಬರೋದು ಬಿಹಾರ್. ಇಲ್ಲಿ ನೋಡಿ ಬಿಹಾರ್. ಇವಾಗ ನಮ್ಮಲ್ಲಿ 8 UTಗಳಿದೆ, 28 ರಾಜ್ಯಗಳಿದೆ. ಕರೆಕ್ಟಾ? 28 ಸ್ಟೇಟ್ಸ್. ಇವಾಗ ಏನಾಗಿದೆ, ನಮಗೆ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ UTಗಳಾಗೋಗಿದೆ 2. ಆಯ್ತಾ? 28 ರಾಜ್ಯಗಳು, 8 UTಗಳು. ಗಮನಿಸಿ ಅದನ್ನ. ಸೊ ಅತಿ ಹೆಚ್ಚು ಸಾಕ್ಷರತೆ ಇರೋದು ಕೇರಳ, ಅತಿ ಕಡಿಮೆ ಇರೋದು ಬಿಹಾರ್. ನಾವು ಕಟ್ಕೊಳ್ಳಿ, ಕೇರಳ ಮತ್ತು ಬಿಹಾರ್. ಇಷ್ಟು ಕಟ್ಕೊಳ್ಳಿ ಇವಾಗ ಸದ್ಯಕ್ಕೆ ಇವತ್ತಿನ ಕ್ಲಾಸಲ್ಲಿ. ಆಯ್ತಾ? ಹೈಯೆಸ್ಟ್, ಲೋಯೆಸ್ಟ್. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಆಯ್ತಾ? ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾವ ಸ್ಟೇಟ್ ಯಾವುದು ಅಂತ ಎಲ್ಲ ಕೇಳ್ಬಿಡ್ತಾರೆ. ಸೊ ಹಂಗೆ ಇದ್ರಲ್ಲಿ ನೋಡಿ, UTಗಳಲ್ಲಿ ತಗೊಳ್ಳಿ. UTಗಳಲ್ಲಿ ತಗೊಂಡಾಗ ಲಕ್ಷದ್ವೀಪ್ ಹೈಯೆಸ್ಟ್. ಕರೆಕ್ಟಾ? ಹೈಯೆಸ್ಟ್ ಏನು? ಲಕ್ಷದ್ವೀಪ್. ಅಂಡಮಾನ್ ನಿಕೋಬಾರ್ ಕೂಡ ಹೈಯೆಸ್ಟ್ ಇದೆ. ಬಟ್ ನಾನು ಇದನ್ನ ತಗೋತಾ ಇದ್ದೀನಿ, ಲಕ್ಷದ್ವೀಪ್ ಹೈಯೆಸ್ಟ್. ನಾವು ಕಟ್ಕೊಳ್ಳಿ, ಲಕ್ಷದ್ವೀಪ್ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಯಾವ್ದು ಹೈಯೆಸ್ಟ್ ಅಂತ ಕೇಳಿದಾಗ ಯು ಶುಡ್ ಬಿ ಏಬಲ್ ಟು ಮೆನ್ಷನ್ ಲಕ್ಷದ್ವೀಪ್. ಆಯ್ತಾ? ಲೋಯೆಸ್ಟ್ ಯಾವುದು? ಡಿಯು ಡಮನ್ ದಾದರ್ ನಾಗರ ಹವೇಲಿ. ಆಯ್ತಾ? ಡಿಯು ಡಮನ್ ದಾದರ್ ನಾಗರ ಹವೇಲಿ ಏನಿದೆ ಅಲ್ಲ, ಅದು ಲೋಯೆಸ್ಟ್. ಈ ರೀತಿ ಹೈಯೆಸ್ಟ್ ಲೋಯೆಸ್ಟ್ ನಾವು ಕಟ್ಕೊಳ್ಳಿ. ಪರ್ಸೆಂಟೇಜ್ ಬೇಡ, ಯಾಕಂದ್ರೆ 2011 ಸೆನ್ಸಸ್ ಇದು. ಹೊಸ ಸೆನ್ಸಸ್ ಬಂದಾಗ ನಾವು ಕಟ್ಕೊಳ್ಳೋಣ. ಆಯ್ತಾ? ಹೊಸ ಸೆನ್ಸಸ್ ಬಂದಾಗ ನಾನು ಮತ್ತೆ ಹೇಳ್ಕೊಡ್ತೀನಿ ಇದನ್ನ, ಸಾಕ್ಷರತೆ ಹೆಚ್ಚು ಕಮ್ಮಿ ಯಾವುದು ಅಂತೆಲ್ಲ. ಹಂಗೆ ಕರ್ನಾಟಕದಲ್ಲಿ ನೋಡಿ, ಕರ್ನಾಟಕದಲ್ಲಿ ನಾವು 2011 ಸೆನ್ಸಸ್ ಪ್ರಕಾರ ಮತ್ತು ಇವಾಗ ಸ್ವಲ್ಪ ಡೇಟಾ ಅಪ್ಡೇಟ್ ಮಾಡಿರೋ ಪ್ರಕಾರ 75.63, ಆಲ್ಮೋಸ್ಟ್. ತುಂಬಾ ಜಾಸ್ತಿ ಏನಿಲ್ಲ. ಕರೆಕ್ಟಾ? ಬ್ಯಾಂಗ್ಳೂರ್ ಅರ್ಬನ್ ನೋಡಿ, ಬ್ಯಾಂಗ್ಳೂರ್ ಅರ್ಬನ್, ಬ್ಯಾಂಗ್ಳೂರ್ ಅರ್ಬನ್ ಹೈಯೆಸ್ಟ್. ಹೌದಾ? ಯಾದಗಿರಿ ನೋಡಿ, ಯಾದಗಿರಿ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಆಯ್ತಾ? ಸೊ ಬ್ಯಾಂಗ್ಳೂರ್ ಅರ್ಬನ್ ಮತ್ತು ಯಾದಗಿರಿ. ಬ್ಯಾಂಗ್ಳೂರ್ ಅರ್ಬನ್ ಬಿಟ್ರೆ ನೋಡಿ, ನಮ್ಮ ಕರಾವಳಿ ಜಿಲ್ಲೆಗಳು ನೋಡಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಭಾಗಗಳು ನೋಡಿ, ಮಲೆನಾಡು ಭಾಗಗಳು ನೋಡಿ, ಇವೆಲ್ಲ ಜಾಸ್ತಿ ಇದೆ. ಕರೆಕ್ಟಾ? ಆದ್ರೆ ನಮ್ದು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಸಾಕ್ಷರತೆ ಕಡಿಮೆ ಇದೆ. ಇವಾಗ ನೀವು ಯಾದಗಿರಿ ಅಂತೆಲ್ಲ ಹೋದಾಗ ಜಾಸ್ತಿ ಜನ ವಲಸೆ ಹೋಗಿದ್ದಾರೆ. ಒಂದು ಕಲಬುರಗಿ ಕಡೆಗೆ, ವಿಜಯಪುರ ಕಡೆಗೆ, ರಾಯಚೂರು, ಕರೆಕ್ಟಾ, ಬೆಳಗಾವಿ. ಒಂದು ಇನ್ನೊಂದು ವಿದ್ಯಾಭ್ಯಾಸದ ಗುಣಮಟ್ಟ, ಸ್ಕೂಲ್ಗಳಾಗಿರ್ಬೋದು, ಅವೆಲ್ಲ ಕಡಿಮೆ ಇದೆ. ಅದಕ್ಕೆ SLC ರಿಸಲ್ಟ್ ನೋಡಿದ್ರೆ ಎಲ್ಲರೂ, SLC ರಿಸಲ್ಟ್ 10ನೇ ಕ್ಲಾಸ್ ರಿಸಲ್ಟ್ ಬಂದಾಗ ಅತಿ ಹೆಚ್ಚು ನಮಗೆ ಬರೋದು ದಕ್ಷಿಣ ಕನ್ನಡ. ಕರೆಕ್ಟಾ? 10th ಪಾಸ್ ಪರ್ಸೆಂಟೇಜ್ ಅಲ್ಲಿ ಬರೋದು ಹೈಯೆಸ್ಟ್. ಕರೆಕ್ಟಾ? ಕೊನೆಗೆ ಬರೋದೇ ಯಾದಗಿರಿ. ಇವರು ಗಮನಿಸಿದ್ರೆ ಎಲ್ಲರೂ, ಎಷ್ಟು ಜನ ಗಮನಿಸಿದ್ರೆ ಅದನ್ನ? ಅಂದ್ರೆ ಏನು, ನಾವು ಸ್ಕೂಲ್ಗಳನ್ನ ಇಂಪ್ರೂವ್ ಮಾಡಬೇಕು, ಶಿಕ್ಷಕರನ್ನ ತಗೊಳ್ಬೇಕು.
ಟ್ರೈನ್ ಮಾಡ್ಬೇಕು, ಶಿಕ್ಷಕರಿಗೆ ಟ್ರೈನ್ ಮಾಡಬೇಕು, ಡಿಜಿಟಲ್ ಬೋರ್ಡ್ಗಳನ್ನ ಹಾಕ್ಬೇಕು, ಜನಗಳಿಗೆ ಆಸಕ್ತಿ ಬರಂಗ್ ಮಾಡ್ಬೇಕು, ಮಿಡ್ ಡೇ ಮೀಲ್ ಸ್ಕೀಮ್ ನ ಚೆನ್ನಾಗಿ ನಡೆಸಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಹೇಳ್ತಾ ಇರೋದು? ಗೊತ್ತಾಯ್ತಲ್ಲ? ಇವಾಗ ಇದೆಲ್ಲ ರಿಸಲ್ಟ್ ಏನ್ ಹೇಳುತ್ತೆ? ಇಟ್ ಇಂಡಿಕೇಟ್ಸ್ ದ ಕ್ವಾಲಿಟಿ ಆಫ್ ಎಜುಕೇಶನ್. ನಾವು ಯಾವ ಗುಣಮಟ್ಟ ಕೊಡ್ತಾ ಇದೀವಿ ಅಂತ ಹೇಳುತ್ತದು. ನಾವು ಯಾದಗಿರಿ ಸರಿ ಇಲ್ಲ, ಯಾದಗಿರಿನಲ್ಲಿ ಮಾರ್ಕ್ಸ್ ಕಮ್ಮಿ, ಸಾಕ್ಷರತೆ ಕಡಿಮೆ ಅಂತ ನೆಗ್ಲೆಕ್ಟ್ ಮಾಡಕ್ಕಾಗಲ್ಲ. ನೀವು ಆ ಜಾಗದಲ್ಲಿ ಡಿ ಸಿ ಆಗ್ತೀರಾ ಅನ್ಕೊಳ್ಳಿ, ಆ ಜಾಗದಲ್ಲಿ ನೀವು ಎ ಸಿ ಆಗ್ತೀರಾ ಅನ್ಕೊಳ್ಳಿ. ಅಂದ್ರೆ ಅರ್ಥ ಇಲ್ಲಿ ನೀವು ಸ್ಕೂಲ್ಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು. ಮಿಡ್ ಡೇ ಮೀಲ್ ಸ್ಕೀಮ್ಗಳಿಂದ ಸ್ಕೂಲ್ ಮಕ್ಕಳು ಬಿಡಬಾರ್ದು ಸ್ಕೂಲ್ನ. ಕರೆಕ್ಟಾ? ಮಿಡ್ ಡೇ ಮೀಲ್ ಸ್ಕೀಮ್ ಸರಿ ನಡೆದಾಗ ಸ್ಕೂಲ್ ಬರ್ತಾರೆ. ಒಂದು ಅಟ್ಲೀಸ್ಟ್ ಆಹಾರ ಸಿಗುತ್ತೆ ಅಂತ ಮಕ್ಕಳನ್ನ ಕಳಿಸ್ತಾರೆ ಜನಗಳು ಮಕ್ಕಳಾರು ಚೆನ್ನಾಗಿ ಊಟ ಮಾಡ್ಲಿ ಅಂತ. ಒಂದು ಕ್ವಾಲಿಟಿ ಇಂಪ್ರೂವ್ ಮಾಡ್ಬೇಕು ಮಿಡ್ ಸ್ಕೀಮ್ದು. ಜೊತೆಗೆ ಎಜುಕೇಶನ್ ಸ್ಕೂಲ್ಗಳನ್ನ ಇಂಪ್ರೂವ್ ಮಾಡ್ಬೇಕು. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸ್ಕೂಲ್ ಕ್ಲಾಸ್ ರೂಮ್ಗಳು ವ್ಯವಸ್ಥೆ, ಟೀಚರ್ಸ್ ನ ಟ್ರೈನಿಂಗ್ ಮಾಡ್ಬೇಕು ನಾವು. ಕರೆಕ್ಟಾ? ಅವಾಗ ಏನಾಗುತ್ತೆ, ಟೀಚರ್ಗಳು ಒಳ್ಳೊಳ್ಳೆ ಟೀಚರ್ಗಳು ಟ್ರೈನಿಂಗ್ ಮಾಡಿದಾಗ ಅವ್ರಿಗೆ ಏನಾಗುತ್ತೆ, ಅವಳು ಚೆನ್ನಾಗಿ ಪಾಠ ಮಾಡ್ತಾರೆ, ವಿದ್ಯಾಭ್ಯಾಸ ಕಲಿಯೋರ್ಗೂ ಆಸಕ್ತಿ ಬರುತ್ತೆ. ಮಾಡರ್ನ್ ಕರೆಕ್ಟಾ? ಸ್ವಲ್ಪ ಟೆಕ್ನಾಲಜಿ ಬಳಸಬೇಕಾಗತ್ತೆ. ನಾನು ಎಷ್ಟೊಂದ್ ಸತಿ ನೋಡಿದ್ದೀನಲ್ಲ, ಇವಾಗ್ಲೂ ಅಷ್ಟೇ ನಾವು ಹೋಗಿರೋ ಕಡೆ ಎಲ್ಲಾ ಸ್ಕೂಲ್ಗಳಲ್ಲೂ 3, 2, 1, 4, 5 ಎಲ್ಲ ಒಂದೊಂದು ಕೂತಿರ್ತಾರೆ ಒಂದೇ ಕ್ಲಾಸ್ ರೂಮ್ ಅಲ್ಲಿ. ಒಬ್ಬರೇ ಟೀಚರ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ನೋಡಿರ್ಬೋದು, ಒಬ್ರು ಅವರೇ ಸೈನ್ಸ್ ಹೇಳ್ತಾ ಇರ್ತಾರೆ, ಅವರೇ ಮ್ಯಾಥ್ಸ್ ಮಾಡ್ತಾ ಇರ್ತಾರೆ, ಅವರೆಲ್ಲ ಸಬ್ಜೆಕ್ಟ್ ಹೇಳ್ತಾ ಇರ್ತಾರೆ. ಸ್ಕೂಲ್ ಟೀಚರ್ಸ್ ಗಳು ಕೊಡ್ತಾ ಇದೆ. ಎಷ್ಟು ಜನಕ್ಕೆ ಅರ್ಥ ಆಗ್ತಿದೆ? ಎಲ್ಲಾ ಸ್ಕೂಲ್ಗಳಲ್ಲೂ ಟೀಚರ್ ಕೊಡ್ತಾ ಇದೆ. ಪ್ರಿನ್ಸಿಪಲ್ ಅಡ್ಗೆ ಮಾಡ್ತಾ ಇರ್ತಾರೆ ಮಧ್ಯಾಹ್ನ ಊಟಕ್ಕೆ. ಕರೆಕ್ಟಾ? ಸತೀಶ್ ಇಲ್ಲಿದ್ದೀರಾ? ಸತೀಶ್ ಅವ್ರು ಇದ್ದಾರೆ ಅಂದ್ರೆ ಅವ್ರು ಹೇಳ್ತಾರೆ ಹೋಗ್ಬೇಕಾರೆ ಮಿಡ್ ಡೇ ಮೀಲ್ ಸ್ಕೀಮ್ ಹೆಂಗ್ ನಡೆಯುತ್ತೆ ಅಥವಾ ಸ್ಕೂಲ್ಗಳು ಹೆಂಗ್ ನಡೀತವೆ ಅಂತ ಕರ್ನಾಟಕದಲ್ಲಿ. ಕರೆಕ್ಟ್ ಅಲ್ವಾ? ಸೊ ಈ ರೀತಿ ಪರಿಸ್ಥಿತಿ ಇದೆ ನಮ್ದು ಈಗ. ಸೊ ಆಮೇಲೆ ಎಷ್ಟೋ ಈ ರೀತಿಯಾದಾಗ ಸ್ಕೂಲ್ಗಳಲ್ಲಿ ಎಷ್ಟೋ ಸತಿ ಸ್ಕೂಲಲ್ಲಿ ಟಾಯ್ಲೆಟ್ ರೂಮ್ಸ್ ಇರಲ್ಲ. ಆಮೇಲೆ ಮಳೆ ಆದಾಗ ನೀರು ಸೋರುತ್ತೆ. ಅವಾಗ ಆಬ್ವಿಯಸ್ಲಿ ಈ ತರ ಆದಾಗ ಏನಾಗುತ್ತೆ, ಮಕ್ಕಳಿಗೆ ಆಸಕ್ತಿ ಬರುತ್ತಾ? ಇವಾಗ ನಾವೇ ಸ್ಕೂಲ್ಗೆ ಹೋದಾಗ ಚೆನ್ನಾಗಿದೆ ಅಂದಾಗ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ, ಚಿತ್ರಗಳೆಲ್ಲ ಬಿಡಿಸಿದ್ದಾರೆ, ಬೋರ್ಡ್ಗಳು ಚೆನ್ನಾಗಿದೆ, ಕ್ಲಾಸ್ ರೂಮ್ ಚೆನ್ನಾಗಿದೆ, ಹೋಗಕ್ ಆಸಕ್ತಿ ಬರುತ್ತೆ ಮಕ್ಕಳಿಗಾರವೆ, ನಮ್ಗಾರವೆ. ಆತರ ಚೆನ್ನಾಗಿಲ್ಲ ಅಂದ್ರೆ ಯಾರು ಹೋಗ್ತಾರೆ ಸ್ಕೂಲ್ಗೆ? ಗೊತ್ತಲ್ಲ ಎಲ್ಲರಿಗೂ? ಓಕೆ. ಹಂಗೆ ಅತಿ ಹೆಚ್ಚು ತಾಲೂಕು ಬಂದಾಗ ಶೃಂಗೇರಿ ತಾಲೂಕು, ಚಿಕ್ಕಮಂಗ್ಳೂರ್ಗೆ, ಶೃಂಗೇರಿ ಇನ್ ಚಿಕ್ಕಮಂಗ್ಳೂರು ಹೈಯೆಸ್ಟ್ ಲಿಟ್ರಸಿ ರೇಟ್ ಇರೋದು ನಮ್ಮ ತಾಲೂಕುಗಳಿಗೆ ಬಂದಾಗ. ಕರ್ನಾಟಕ ಜಿಲ್ಲೆ ಆದ್ಮೇಲೆ ಇದು ಜಿಲ್ಲೆಗಳಿಗೆ ಬಂದಾಗ ಡಿಸ್ಟ್ರಿಕ್ಟ್ಸ್ ಬಂದಾಗ ಬೆಂಗಳೂರು ಅರ್ಬನ್, ಯಾದಗಿರಿ ಆದ್ರೆ ತಾಲೂಕುಗಳು ಬಂದಾಗ ಹೈಯೆಸ್ಟ್ ಯಾವ್ದು ಬರುತ್ತೆ? ಶೃಂಗೇರಿ. ಯಾದಗಿರಿ ತಾಲೂಕು ಲೋವೆಸ್ಟ್, ಮತ್ತೆ ಯಾದಗಿರಿ. ಆಯ್ತಾ? ಅರ್ಥ ಆಯ್ತಪ್ಪ ಎಲ್ಲರಿಗೂ? ನಾನು 2 ಆಂಗಲ್ ಹೇಳ್ತಾ ಇದ್ದೀನಿ, ತಾಲೂಕ್ಸು ಹೇಳ್ತಾ ಇದ್ದೀನಿ, ಇದನ್ನು ಹೇಳ್ತಾ ಇದ್ದೀನಿ. ಸೊ ಕರ್ನಾಟಕ ಮ್ಯಾಪ್ ಅಲ್ಲಿ ಲಿಟ್ರಸಿ ಏನಕ್ಕೆ ಈ ತರ ಮ್ಯಾಪ್ ತೋರಿಸ್ತೇನೆ, ಸುಲಭ ಮ್ಯಾಪ್ ಇಟ್ಕೊಳ್ಳೋದು. ಇಲ್ಲಾಂದ್ರೆ ಲಿಸ್ಟ್ ಓದ್ತಾ ನೋಡ್ತಾ ಕಣ್ಣೆಲ್ಲ ನೋವು ಬರುತ್ತೆ. ಜನಕ್ಕೆ ಅರ್ಥ ಆಗ್ತದೆ? ಲಿಸ್ಟ್ ನೋಡ್ತಾ ಇದ್ರೆ ಕಷ್ಟ ಇದೆ ಅದು ಲಿಸ್ಟ್ ನೋಡೋದು. ಸೊ ಕಲರ್ ಅಲ್ಲಿ ನೋಡಿ, ಓ ಇವೆಲ್ಲ ಕಡಿಮೆ ಇದೆ, ಓ ಇವೆಲ್ಲ ಜಾಸ್ತಿ ಇದೆ, ಓ ಇಲ್ಲಿ ನೋಡಿ ಅಂತ ನೋಡ್ಕೋಬಹುದು ಎಲ್ಲರೂ. ಕರೆಕ್ಟಾ? ಸೊ ಈಗ ವಿಜಯನಗರ ಭಾಗ, ಸೊ ಅವೆಲ್ಲ ನಾವು ಈಸಿಯಾಗಿ ನಾವು ಇದರ ಗುರುತಿಡಬಹುದು ಅವಾಗ. ಆಯ್ತಾ? ಸೊ ನಾವು ಕಟ್ಕೊಳ್ಳಿ. ಸೊ ನೆಕ್ಸ್ಟ್ ಜನಸಾಂದ್ರತೆ ಅಂದ್ರೆ ಒಂದು ಜಾಗದಲ್ಲಿ ಒಂದು ಚದರ ಕಿಲೋಮೀಟರ್ ಅಥವಾ ಚದರ ಮೈಲಿನಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತಾಯ್ತಲ್ಲ? ನಂಬರ್ ಆಫ್ ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್. ಇದರಲ್ಲಿ ನಾವು ಮೇನ್ ಆಗಿ ಅರ್ಥಮೆಟಿಕ್ ಡೆನ್ಸಿಟಿ ಅಂತ ನೋಡ್ತೀವಿ, ಜನಸಂಖ್ಯಾ ಸಾಂದ್ರತೆ ಅಂತ ಕರಿತೀವಿ ಅರ್ಥಮೆಟಿಕ್ ಡೆನ್ಸಿಟಿಯಲ್ಲಿ. ಸೊ ಒಂದು ಜಾಗದಲ್ಲಿ ಇದನ್ನ ರಿಯಲ್ ಡೆನ್ಸಿಟಿ, ಪಾಪ್ಯುಲೇಷನ್ ಡೆನ್ಸಿಟಿ ಅಂತಾನೆ ಕರೀತಾರೆ. ಸೊ ನಂಬರ್ ಆಫ್ ಪೀಪಲ್ ಲಿವಿಂಗ್ ಇನ್ ಎ ಸ್ಪೆಸಿಫಿಕ್ ಏರಿಯಾ ಆಫ್ ಲ್ಯಾಂಡ್, ಅಂದ್ರೆ ಒಂದು ಚದರ ಕಿಲೋಮೀಟರ್ ಅಥವಾ ಒಂದು ಚದರ ಮೈಲಿನಲ್ಲಿ ಎಷ್ಟು ಜನ ಇದ್ದಾರೆ ಅದನ್ನ ನಾವು ಜನಸಾಂದ್ರತೆ ಅಂತ ಕರಿತೀವಿ. ಎಕ್ಸಾಮ್ ಅಲ್ಲಿ ಕೇಳ್ತಾ ಇರೋದು ಇದನ್ನ. ಫಿಸಿಯಾಲಜಿಕಲ್ ಡೆನ್ಸಿಟಿ ಅಂದ್ರೆ ಏನು ಅಂತ ಕೇಳ್ತಾರೆ. ಶಾರೀರಿಕ ಸಾಂದ್ರತೆ ಅಂದ್ರೆ ರೇಷಿಯೋ ಆಫ್ ಟೋಟಲ್ ಪಾಪ್ಯುಲೇಷನ್ ಟು ಆರಬಲ್ ಲ್ಯಾಂಡ್, ಎಷ್ಟು ಕೃಷಿ ಭೂಮಿ ಇದೆ ಅಂದ್ರೆ ನಾವು ಎಷ್ಟು ಜನ ಇದೆ, ನಂಬರ್ ಆಫ್ ಪೀಪಲ್. ಯಾಕಂದ್ರೆ ನಾವೆಲ್ಲ ಆಹಾರ ಸೇವನೆ ಮಾಡ್ತೀವಿ ತಾನೆ. ನಂಬರ್ ಆಫ್ ಪೀಪಲ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಆಫ್ ಆರಬಲ್ ಲ್ಯಾಂಡ್. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಕೃಷಿ ಭೂಮಿ. ಯಾಕೆ ನಾವೆಲ್ಲರೂ ಅದ್ರ ಮೇಲೆ ಅವಲಂಬಿಸಿದೀವಿ, ನಮ್ಮ ಕೃಷಿ ಭೂಮಿ ಮೇಲೆ ಅವಲಂಬಿಸಿದೀವಿ. ಅಂದ್ರೆ ಫಿಸಿಯಾಲಜಿಕಲ್ ಡೆನ್ಸಿಟಿ ಜಾಸ್ತಿ ಆದ್ರೆ ಏನರ್ಥ?
ಜಾಸ್ತಿ ಪ್ರೆಷರ್ ಇದೆ ಅಂತ ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ನಂಬರ್ ಆಫ್ ಪೀಪಲ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಆಫ್ ಆರಬಲ್ ಲ್ಯಾಂಡ್. ಕೃಷಿ ಭೂಮಿ ಮಾತ್ರ ತಗೋತೀವಿ, ಕೃಷಿಗೆ ಸೂಕ್ತವಾದ ಭೂಮಿ ಮಾತ್ರ ಇರುತ್ತಲ್ಲ ದೇಶದಲ್ಲಿ, ಅದನ್ನ ತಗೋತೀವಿ. ಅವಾಗ ಏನ್ ಹೇಳುತ್ತದು ಫಿಸಿಯಾಲಜಿಕಲ್ ಡೆನ್ಸಿಟಿ ಏನ್ ಹೇಳುತ್ತೆ ಅಂದ್ರೆ ನಾವು ಅಗ್ರಿಕಲ್ಚರ್ ಮೇಲೆ ಎಷ್ಟು ಒತ್ತಡ ಆಗ್ತಾ ಇದೀವಿ ಅಂತ ಗೊತ್ತಾಗುತ್ತೆ. ಕೃಷಿ ಭೂಮಿ ಮೇಲೆ ಎಷ್ಟು ಒತ್ತಡ ಇದೆ ಅರ್ಥ ಆಗ್ತಾ ಇದೆ ಎಲ್ಲರಿಗೂ? ಎಷ್ಟು ಜನಕ್ಕೆ ಅರ್ಥ ಆಯ್ತಿದ್ದು? ಇನ್ನೊಂದು ಅಗ್ರಿಕಲ್ಚರಲ್ ಡೆನ್ಸಿಟಿ ಅಂತಿದೆ, ಇದನ್ನ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಅಗ್ರಿಕಲ್ಚರ್ ಡೆನ್ಸಿಟಿ ಅಂದ್ರೆ ನಂಬರ್ ಆಫ್ ಫಾರ್ಮರ್ಸ್, ಎಷ್ಟು ಜನ ರೈತರ ಫ್ಯಾಮಿಲಿಯವರು ಇದ್ದಾರೆ ಪರ್ ಸ್ಕ್ವೇರ್ ಕಿಲೋಮೀಟರ್ ಆಫ್ ಆರಬಲ್ ಲ್ಯಾಂಡ್. ನಂಬರ್ ಆಫ್ ಫಾರ್ಮಿಂಗ್ ಫ್ಯಾಮಿಲಿ ಅಂದ್ರೆ ಫಾರ್ಮರ್ಸ್ ಮತ್ತೆ ಅವ್ರ ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ ಪರ್ ಸ್ಕ್ವೇರ್ ಕಿಲೋಮೀಟರ್ ಆಫ್ ಆರಬಲ್ ಲ್ಯಾಂಡ್. ಕೃಷಿ ಭೂಮಿ ಎಷ್ಟಿದೆ? ಯಾಕಂದ್ರೆ ಅವ್ರ ತಾನೇ ಆಹಾರ ಬೆಳೆಯೋದು, ನಮಗೆ ಕಟ್ತಾನೆ ಬೆಳೆ ಬೆಳೆದ ಯಾರು? ನಮ್ಗೆಲ್ಲ ಆಹಾರ ಬೆಳೆದ ಯಾರು? ರೈತರು ಮನೆಯವರು. ನಂಬರ್ ಆಫ್ ಫಾರ್ಮಿಂಗ್ ಫ್ಯಾಮಿಲಿ ಪರ್ ಸ್ಕ್ವೇರ್ ಕಿಲೋಮೀಟರ್ ಆಫ್ ಆರಬಲ್ ಲ್ಯಾಂಡ್. ಎಷ್ಟು ಜನಕ್ಕೆ ಅರ್ಥ ಆಯ್ತಪ್ಪ? ಇದು ಗ್ಯಾರಂಟಿ ಕ್ವಶನ್. ಅಗ್ರಿಕಲ್ಚರ್ ಡೆನ್ಸಿಟಿ. ಓಕೆ, ಕೃಷಿ ಸಾಂದ್ರತೆ ಅಂತ ಕರಿತೀವಿ. ಇನ್ನೊಂದು ಫಿಸಿಯಾಲಜಿಕಲ್ ಡೆನ್ಸಿಟಿ ಅಂತ ಕರಿತೀವಿ. ನಾನು 2 ನಿಮಿಷದಲ್ಲಿ ಈ ಟಾಪಿಕ್ ಮುಗಿಸ್ಬೋದು, ಗೊತ್ತಾನೆ ನಿಮಗೆ ಡೆನ್ಸಿಟಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು. ನಂಬರ್ ಆಫ್ ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಅಂದ್ರೆ ಮುಗಿತು ಫಾರ್ಮುಲಾ ಅದು. ಆದ್ರೆ ನಾನು ನಿಮಗೆ ವರ್ಜನ್ ಟೈಪ್ಸ್ ಹೇಳ್ತಾ ಇದ್ದೀನಿ, ಟೈಪ್ಸ್. ಆಮೇಲೆ ಎಷ್ಟೋ ಜನ ನೋಡಿರ್ಬೋದು ಮೈಗ್ರೇಷನ್ ಥಿಯರಿಗಳು ಕೇಳಿರಲ್ಲ. ಎಷ್ಟು ಜನ ಕೇಳಿದ್ರೆ ಮೈಗ್ರೇಷನ್ ಓದಿರ್ತೀರ, ಮೈಗ್ರೇಷನ್ ಟೈಪ್ಸ್ ಕೇಳಿರ್ತೀರ, ಆದ್ರೆ ಮೈಗ್ರೇಷನ್ ಥಿಯರಿಗಳು ಓದಿರಲ್ಲ, ಹೌದಾ? ಅದನ್ನೆಲ್ಲ ಕವರ್ ಮಾಡಿದ್ದೀನಿ ನಾನು. ಸೊ ದಟ್ ನಿಮಗೆ ಮೇನ್ಸ್ ಅಲ್ಲಿ ಸುಮ್ಮನೆ ನಾನು ಸಿಲೆಬಸ್ ಮುಗಿಸಕ್ಕೆ ಇಷ್ಟೊತ್ತಿಗಾಗಲೇ ಸಿಲೆಬಸ್ ಮುಗ್ದೋಗಿರೋದು ನಮ್ದು. ಸೊ ನಾನು ಸ್ವಲ್ಪ ಟೈಮ್ ತಗೊಂಡು ಇವೆಲ್ಲ PPT ರೆಡಿ ಮಾಡೋದಕ್ಕೂ ಒಂದೊಂದು ದಿನ ನಾನೇ ಬ್ರೇಕ್ ತಗೊಂಡು ಕ್ಲಾಸ್ ಮಾಡ್ತಾ ಇದ್ದೀನಿ, ಗೊತ್ತಾಯ್ತಲ್ಲ ಎಲ್ಲರಿಗೂ? ಸೊ ದಯವಿಟ್ಟು ಒಳ್ಳೆ ನೋಟ್ಸ್, ನಾನು ಸುಮ್ಮನೆ ಪ್ರಿಪೇರ್ ಮಾಡಿರೋದಲ್ಲ ಇದು. ನೋಡಿ, ಜಗತ್ತಿನಾದ್ಯಂತ ಜನಸಾಂದ್ರತೆ ನೋಡಿ, ಅತಿ ಹೆಚ್ಚಿರದೆ ಏಷ್ಯಾ, ಭಾರತ, ಚೈನಾದಲ್ಲೇ. ಕರೆಕ್ಟಾ? ಇಂಡೋನೇಷ್ಯಾ, ಇಂಡಿಯಾ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಸೌತ್ ಏಷ್ಯಾದಲ್ಲಿ ನೋಡಿ ಜನಸಂಖ್ಯೆ ಜಾಸ್ತಿ ಇರೋದು. ಉತ್ತರ ಗೋಲಾರ್ಧದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ, ಅದು ಗೊತ್ತಿದೆ ಎಲ್ಲರೂ. ದಕ್ಷಿಣ ಗೋಲಾರ್ಧದಲ್ಲಿ ಕಡಿಮೆ. ಅಂಟಾರ್ಟಿಕಾ, ಆಸ್ಟ್ರೇಲಿಯಾ ನೋಡಿ ಇಲ್ಲೆಲ್ಲ ಜನಸಂಖ್ಯೆ ಕಮ್ಮಿ. ಜಾಸ್ತಿ ಇರೋದ್ರಲ್ಲಿ ಏಷ್ಯಾ ಖಂಡದಲ್ಲೇ ಜಾಸ್ತಿ ಇರೋದು. ಏಷ್ಯಾದಲ್ಲಿ ಎಸ್ಪೆಷಲಿ ಸೌತ್ ಏಷ್ಯಾ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ದಕ್ಷಿಣ ಏಷ್ಯಾ ಮತ್ತು ಪೂರ್ವ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾ ಭಾಗದಲ್ಲೇ ಜಾಸ್ತಿ ಇರೋದು ಜನಸಂಖ್ಯೆ ಏಷ್ಯಾ, ಆಯ್ತಾ? ಅದ್ ಬಿಟ್ರೆ ಸಬ್ ಸಹಾರಾ ಆಫ್ರಿಕಾ, ಈ ಭಾಗ ಆಫ್ರಿಕಾ, ಸಬ್ ಸಹಾರನ್ ಆಫ್ರಿಕಾ, ಆಮೇಲೆ ಯುರೋಪ್, ಆಯ್ತಾ? ಸೊ ಈ ರೀತಿ ನೀವು ಇಷ್ಟು ಜಾಗಗಳನ್ನ ಗಮನಿಸಿ ಸಾಕು. ಇಲ್ಲೆಲ್ಲ ನೋಡಿ ಪಾಪ್ಯುಲೇಷನ್ ಕಮ್ಮಿ ಇದೆ, ಜನಸಾಂದ್ರತೆ ಕಡಿಮೆ. ನೋಡಿ ರಷ್ಯಾದಲ್ಲಿ ಜನಸಾಂದ್ರತೆ ಕಮ್ಮಿ, ಕೆನಡಾದಲ್ಲಿ ಕಮ್ಮಿ, ಆಸ್ಟ್ರೇಲಿಯಾದಲ್ಲಿ ಕಮ್ಮಿ. ಕರೆಕ್ಟಾ? ಹಿಂಗ್ ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ, ಓ ಇಲ್ಲೆಲ್ಲ ಜನ ಹೊರತ ದೇಶ ದೊಡ್ಡದಿದೆ, ಪಾಪ್ಯುಲೇಷನ್ ಕಡಿಮೆ. ಎಷ್ಟು ಜನಕ್ಕೆ ಅರ್ಥ ಆಯ್ತು? ಗೊತ್ತಾಯ್ತಲ್ಲ? ಸೊ ದೇಶ ದೊಡ್ಡದಿದೆ ಅವ್ರದ್ದು ಏರಿಯಾ, ಪಾಪ್ಯುಲೇಷನ್ ಕಡಿಮೆ. ನಮ್ದೇನು ದೇಶ ಚಿಕ್ಕದು, ಜನಸಂಖ್ಯೆ ಜಾಸ್ತಿ ನಮ್ದು, ಆಯ್ತಲ್ವಾ? ಇಲ್ಲಿ ನೋಡಿ ಭಾರತದ ನೋಡಿ, ಭಾರತದಲ್ಲಿ 2011 ಪ್ರಕಾರ ಕರೆಕ್ಟಾ ಎಷ್ಟಿದೆಯಪ್ಪ ಪಾಪ್ಯುಲೇಷನ್ ಡೆನ್ಸಿಟಿ ನಮ್ದು? ಈಗ 2011 ಪ್ರಕಾರ ಹೇಳಿ ನೋಡೋಣ. ಪಾಪ್ಯುಲೇಷನ್ ಅಲ್ಲ, ಪಾಪ್ಯುಲೇಷನ್ ಡೆನ್ಸಿಟಿ. ಸಂತೋಷ್, ನೀವು ಹೇಳ್ತಾ ಇರೋದು ಸೆಕ್ಸ್ ರೇಷಿಯೋ ಹೇಳ್ತಾ ಇದ್ದೀರಾ ಎಲ್ಲರೂ. ಯಾಕೆ ಸೆಕ್ಸ್ ರೇಷಿಯೋ ಹೇಳ್ತಾ ಇದ್ದೀರಾ ಎಲ್ಲರೂ? ಪಾಪ್ಯುಲೇಷನ್ ಡೆನ್ಸಿಟಿ ಅಂದ್ರೆ ಜನಸಾಂದ್ರತೆ, 1 ಚದರ ಕಿಲೋಮೀಟರ್ಗೆ ಎಷ್ಟು ಜನ ಇದ್ದಾರೆ ಅಂತ ನಾನು ಕೇಳ್ತಾ ಇರೋದು. ಕರೆಕ್ಟ್ ಅಲ್ವಾ? ಸೆನ್ಸಸ್ 2011 ಪ್ರಕಾರ 382 ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್. ಸರಸ್ವತಿ ಅವರೇ, ನೀವು ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀರಾ. ಅರ್ಬನ್ ಏರಿಯಾಸ್ ಕ್ಲಾಸಿಫಿಕೇಶನ್ ಕೇಳ್ತಾ ಇಲ್ಲ ನಾನು, ಕರೆಕ್ಟ್? ನಾನು ಕೇಳ್ತಾ ಇರೋದು ಅದು ನಮ್ದು ದೇಶದ ಜನಸಾಂದ್ರತೆ ಅಂದ್ರೆ 382 ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್ ಜನಸಾಂದ್ರತೆ ನಮ್ದು. ಅರ್ಥ ಆಯ್ತಾ ಎಲ್ಲರಿಗೂ? ಅತಿ ಹೆಚ್ಚು ಜನಸಾಂದ್ರತೆ ನೋಡಿ UP, ಬಿಹಾರ್, ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ ಅತಿ ಹೆಚ್ಚು, ಗೊತ್ತಾಯ್ತಲ್ಲ? ಅತಿ ಕಡಿಮೆ ಸಾಂದ್ರತೆ ಇರೋದ್ರೆ ಅರುಣಾಚಲ್ ಪ್ರದೇಶ್ ನೋಡಿ ಎಲ್ಲರೂ. ಓಕೆ, ಅತಿ ಹೆಚ್ಚಿರೋದು ಅದು ವೆಸ್ಟ್ ಬೆಂಗಾಲ್ ನೋಡಿ, ವೆಸ್ಟ್ ಬೆಂಗಾಲ್, UP, ಬಿಹಾರ್, ಮಹಾರಾಷ್ಟ್ರ ಎಲ್ಲ ಅತಿ ಹೆಚ್ಚು. ಎಲ್ಲರಿಗೂ ಗೊತ್ತಾಗ್ತಿದೆ ಅಲ್ವಾ?
ಯಾಕೆಂದ್ರೆ ನೀವು ಇದನ್ನೆಲ್ಲ ಹಳೆ ಡೇಟಾ ಗೊತ್ತಿರ್ಬೇಕು ನಿಮ್ಗೆ ಇವೆಲ್ಲ. ಓಕೆ, ಸೊ 2011ನೇ ಸೆನ್ಸಸ್ ಪ್ರಕಾರ ಬಿಹಾರ್, ಆಮೇಲೆ ಅರುಣಾಚಲ ಪ್ರದೇಶ ಅತಿ ಕಡಿಮೆ, ಬಿಹಾರ್ ಅತಿ ಹೆಚ್ಚು, ಆಯ್ತಾ, ಬಿಹಾರ್. ಹಂಗೆ ಡೆಲ್ಲಿಗೆ ಬಂದಾಗ, ಯುಟಿಗೆ ಬಂದಾಗ ಡೆಲ್ಲಿ, ಹೌದಾ, ಎಷ್ಟು ಜನ ಕರ್ತ ಆಗ್ತಿದ್ದಾರೆ ಡೆಲ್ಲಿ? ಎಸ್ ಎಸ್, ವೆರಿ ಗುಡ್, ಡೆಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇರೋದು ದೆಹಲಿ. ಯಾವ್ದು ಕಡಿಮೆ? ಅಂಡಮಾನ್ ನಿಕೋಬಾರ್, ಕರೆಕ್ಟಾ. ಯುಟಿಗಳಲ್ಲಿ ಅತಿ ಕಡಿಮೆ ಇರೋದು ಅಂಡಮಾನ್ ನಿಕೋಬಾರ್ ಮತ್ತು ಲಕ್ಷದ್ವೀಪ ಎಲ್ಲ ಕಡಿಮೆ ಜನಸಾಂದ್ರತೆ. ನಾನು ಫುಲ್ ಲಿಸ್ಟ್ ಕೊಡ್ತೀನಿ ನಾನು ನಿಮಗೆ, ಯಾಕೆಂದ್ರೆ ಆ ಲಿಸ್ಟ್ ನೀವು ನೋಡಿದಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಈಗ ಆಲ್ರೆಡಿ ನಾನು ಆ ಲಿಸ್ಟ್ ನ ಕಳಿಸ್ತಾ ಇದ್ದೀನಿ ಗ್ರೂಪ್ ಅಲ್ಲಿ, ಆಯ್ತಾ. ಆಯ್ತಾ, ನಾವು ಕಟ್ಕೊಳ್ಳಿ. ದೆಹಲಿ, ಯುಟಿಗಳಲ್ಲಿ ಬಂದಾಗ ದೆಹಲಿ ಮತ್ತು ಅಂಡಮಾನ್ ನಿಕೋಬಾರ್. ಹಂಗೆ ಕರ್ನಾಟಕಕ್ಕೆ ಬನ್ನಿ, ಇಲ್ಲಿ ನೋಡಿ, ಪಾಪ್ಯುಲೇಷನ್ ಡೆನ್ಸಿಟಿ 319 ಕರ್ನಾಟಕ ಪರ್ ಸ್ಕ್ವೇರ್ ಕಿಲೋಮೀಟರ್. ಅಂದ್ರೆ ದೇಶಕ್ಕಿಂತ ಸ್ವಲ್ಪ ಕಡಿಮೆ ಇದೆ, ಕರೆಕ್ಟಾ. ದೇಶದ ಆವರೇಜ್ ಎಷ್ಟು? 382, ನಮ್ದು 319 ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್. ಈ ಮ್ಯಾಪ್ ನೋಡ್ತಾ ಇದ್ರೆ ಎಲ್ಲರೂ ಎಷ್ಟು ಹೆಂಗಿದೆ ನೋಡಿ, ಈ ಗ್ರಾಫ್ ನೋಡಿ ಎಲ್ಲರೂ ಹೆಂಗ್ ಕಾಣುತ್ತೆ ನೋಡಿ. ಎಲ್ಲಿ ಜನಸಾಂದ್ರತೆ ಜಾಸ್ತಿ ಇದೆ ಅದು ಗ್ರಾಫ್ ಹೆಂಗ್ ಕೊಟ್ಟಿದ್ದಾರೆ ನೋಡಿ. ಜನಸಾಂದ್ರತೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಅರ್ಬನ್ ಜಾಸ್ತಿ, ಕರೆಕ್ಟ್. ನೋಡಿದ್ರೆ ಗೊತ್ತಾಗೋಗುತ್ತೆ ಇಲ್ಲಿ ಹೆಂಗಿದೆ ಜನಸಾಂದ್ರತೆ ನಮ್ಮಲ್ಲಿ ಅಂತ. ನಗರಗಳಲ್ಲಿ ಜನಸಾಂದ್ರತೆ ಜಾಸ್ತಿ, ಹೌದಾ. ಹಾ, ಗೊತ್ತಾಗುತ್ತೆ. ಬೆಂಗಳೂರು ಅರ್ಬನ್ ನೋಡಿ, ಬೆಂಗಳೂರು ಅರ್ಬನ್ ಹೈಯೆಸ್ಟ್, ಕರೆಕ್ಟಾ. ವೆರಿ ವೆರಿ ಹೈ. ಪ್ಲೀಸ್ ಗ್ರಾಫ್ ನೋಡ್ತಾ ಇರಿ ಎಲ್ಲರೂ, ಮ್ಯಾಪ್ ನೋಡಿ. ಸ್ವಲ್ಪ ಝೂಮ್ ಮಾಡ್ತೀನಿ, ಓಕೆ, ಝೂಮ್ ಮಾಡ್ತೀನಿ ನೋಡಿ. ಎಲ್ಲರೂ ಮ್ಯಾಪ್ ನೋಡಿ ಹೇಳಿ. ಈಗ ಬೆಂಗಳೂರು ಅರ್ಬನ್ ಹೈಯೆಸ್ಟ್, ಲೋವೆಸ್ಟ್ ಯಾವುದು? ಹಾ, ಕೊಡಗು. ಎಸ್, ಕೊಡಗು ಅತಿ ಕಡಿಮೆ. ನಾವು ಕಟ್ಕೊಂಡಿದ್ದೀನಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಆಯ್ತಾ. ನಾನೇ ಬರಿತೀನಿ, ಬೆಂಗಳೂರು ಗ್ರಾಮಾಂತರ, ಆಯ್ತಾ. ನಾವು ಕಟ್ಕೊಳ್ಳಿ, ಕೊಡಗು ಲೋವೆಸ್ಟ್, ಜನಸಾಂದ್ರತೆ ಕಡಿಮೆ. ರಾಜ್ಯದ ಎಷ್ಟು? 319 ಪರ್ಸನ್ಸ್ ಪರ್ ಸ್ಕ್ವೇರ್ ಕಿಲೋಮೀಟರ್. ಸೊ ನಾನು ಲಿಸ್ಟ್ ಕಳಿಸ್ತಾ ಇದ್ದೀನಿ, ಆಯ್ತಾ, ನಿಮ್ಗೆಲ್ಲರಿಗೂ, ಸೊ ದಟ್ ಅವಾಗ ನಿಮ್ಮ ಹತ್ರ ಒಂದು ಲಿಸ್ಟ್ ಇರಲಿ, ಆಯ್ತಾ. ಈ ರೀತಿ ಜನಸಾಂದ್ರತೆ ನಾನು ಹೇಳಿದ್ದೀನಿ. ಜನಸಾಂದ್ರತೆ ಯಾವ ಕಾರಣಗಳ ಮೇಲೆ ಅವಲಂಬಿಸಿರುತ್ತೆ? ಸೊ ಜನಸಾಂದ್ರತೆ ಭೌಗೋಳಿಕ ಕಾರಣಗಳ ಮೇಲೆ, ಕರೆಕ್ಟಾ. ಜನಸಾಂದ್ರತೆ ಜಾಸ್ತಿ ಆಗೋದು ಆರ್ಥಿಕ ಕಾರಣಗಳ ಮೇಲೆ, ಕರೆಕ್ಟಾ. ಸಾಂಸ್ಕೃತಿಕ ಕಾರಣಗಳು, ರಾಜಕೀಯ ಮತ್ತು ರಕ್ಷಣಾತ್ಮಕ ಅಂಶಗಳ ಮೇಲೆ ಜನಸಾಂದ್ರತೆ ಅವಲಂಬಿಸಿರುತ್ತೆ. ಒಂದು ಜಾಗದಲ್ಲಿ ಯಾವ ರೀತಿ, ಇವಾಗ ಬೆಟ್ಟಗುಡ್ಡ ಪ್ರದೇಶಗಳು, ನೀರಿರೋದಿಲ್ಲ, ಕರೆಕ್ಟಾ, ಆತರ ಸಾರಿಗೆ ವ್ಯವಸ್ಥೆ ಇರಲ್ಲ, ಅದೆಲ್ಲ ಭೌಗೋಳಿಕ ಕಾರಣಗಳು ಬಂದ್ಬಿಡುತ್ತೆ. ಕೈಗಾರಿಕೆಗಳು ಹೆಚ್ಚು, ಕರೆಕ್ಟಾ, ಉದ್ಯೋಗ ಅವಕಾಶ ಹೆಚ್ಚು, ಅವೆಲ್ಲೇನು ಆರ್ಥಿಕ ಕಾರಣಗಳು. ಸೊ ಈ ರೀತಿ ಹಲವಾರು ಕಾರಣಗಳ ಮೇಲೆ ಅವಲಂಬಿಸಿರುತ್ತೆ ಅದು ಜನಸಾಂದ್ರತೆ. ಅದನ್ನ ನಾವು ಕಟ್ಕೊಳ್ಳಿ ಎಲ್ಲರೂ. ಸೊ ಅದನ್ನೆಲ್ಲ ನಾನು ಆಲ್ರೆಡಿ ಇದ್ರಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಪಾಪ್ಯುಲೇಷನ್ ಟಾಪಿಕ್ ಅಲ್ಲಿ. ಸೊ ನೀವೆಲ್ಲರೂ ಒಂದ್ಸತಿ ಅದನ್ನ ನೋಡಿ. ಈಗ ಗೊತ್ತಾಯ್ತು ಎಲ್ಲರಿಗೂ ಏನ್ ಮಾಡ್ತಾ ಇದ್ದೀನಿ ನಾನು ಅಂತ. ಇವಾಗ ನೋಡಿ, ಪಾಪ್ಯುಲೇಷನ್ ಡೆನ್ಸಿಟಿ ಕವರ್ ಮಾಡಿದೆ, ಲಿಟ್ರಸಿ ಕವರ್ ಮಾಡಿದ್ದೀನಿ. ನಾಳೆ ತರಗತಿಯಲ್ಲಿ ನಾನು ಏನ್ ಮಾಡ್ತೀನಿ, ಮೈಗ್ರೇಷನ್ ಆಗಿದೆ, ಕ್ವಾಲಿಟಿ ಆಫ್ ಲೈಫ್, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಕರೆಕ್ಟಾ, ಬಾಕಿ ಟಾಪಿಕ್ಗಳು ಅದನ್ನ ಮುಗಿಸಿ ಐ ವಿಲ್ ಗೋ ಟು ಟ್ರಾನ್ಸ್ಪೋರ್ಟೇಷನ್, ಇಂಡಸ್ಟ್ರೀಸ್ ಹೋಗ್ತೀನಿ.
ಮೈನಿಂಗ್, ಮಿನರಲ್ಸ್. ಸರಿನಾ? ಈ ವಾರದಲ್ಲಿ ಮುಕ್ಕಾಲು ಭಾಗ ಟಾಪಿಕ್ಸ್ಗಳೆಲ್ಲ ಆಗೋಗುತ್ತೆ. ಜೋಗ್ರಫಿ, ಎನ್ವೈರನ್ಮೆಂಟು. ಗೊತ್ತಾಗ್ತಿದೆ ಎಲ್ಲರಿಗೂ ಸ್ನೇಹಿತರೆ? ಆದಷ್ಟು ತಾವೆಲ್ಲರೂ ಓದ್ತಾ ಹೋಗಿ. ದಯವಿಟ್ಟು ನಮ್ಮ ತರಗತಿಗಳ ಬಗ್ಗೆ ಎಲ್ಲರಿಗೂ ಹೇಳಿ. ಯಾಕೆಂದ್ರೆ ನಾವು ಮಾಡ್ತಾ ಇರೋಂಥ ತರಗತಿಗಳು ಸಾಮಾನ್ಯ ತರಗತಿಗಳೆಲ್ಲ ನಿಮಗೆ ಕರ್ನಾಟಕದ ಎಲ್ಲಾ ಪರೀಕ್ಷೆಗಳು ಬರಿಬೋದು. ಇವಾಗ UPSC ಬರೀರಿ ನೀವೆಲ್ಲರೂ, ಅದರಲ್ಲೂ ನಿಮ್ಗೆ ಸುಲಭ ಆಗುತ್ತೆ. ಅರ್ಥ ಆಯ್ತು ಎಲ್ಲರಿಗೂ? ನೀವೆಲ್ಲರಿಗೂ ಅಲ್ಲೂ ಸಹ ನಾನು ನಿಮ್ಗೆ ಒಳ್ಳೆ ಮಾರ್ಕ್ಸ್ ಬರಂಗ್ ಮಾಡ್ತೀನಿ ನಾನು. ಯಾಕೆಂದ್ರೆ ಅಷ್ಟು ಕರೆಂಟ್ ಅಫೇರ್ಸ್ ಕವರ್ ಮಾಡ್ತೀನಿ ನಾನು ನೆಕ್ಸ್ಟ್ ಇದಾದ್ಮೇಲೆ ಜೋಗ್ರಫಿ ಪಾರ್ಟ್. ಸರಿನಾ? ಇವಾಗ ಪರಸೂರು ಹಿಸ್ಟ್ರಿ ಕ್ಲಾಸ್ ಮಾಡೋದಕ್ಕೆ ಪ್ರಾಧ್ಯಾಪಕರುಗಳು ಇದ್ದಾರೆ, ಆದ್ರೆ ಅವ್ರಗಳಿಗೆ ಬಿಡುವಾಗ್ತಾ ಇಲ್ಲ ಒಂದು. ಸೊ ಹಿಸ್ಟ್ರಿನಲ್ಲಿ ನಂಬರ್ ಆಫ್ ಕ್ವಶನ್ಸ್ ಕಡಿಮೆ ಇರೋದ್ರಿಂದ ನಾವು ಎಷ್ಟೊಂದು ಜನ ಹಿಂಜರಿತಾ ಇದ್ದಾರೆ, ಹಿಸ್ಟ್ರಿ ಕ್ಲಾಸ್ ಅಟೆಂಡ್ ಆಗ್ತಾ ಇಲ್ಲ. ಪೊಲಿಟಿ ಅಟೆಂಡ್ ಮಾಡ್ತಾ ಇದ್ದಾರೆ, ಎಕನಾಮಿಕ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಹಿಸ್ಟ್ರಿ ಕ್ಲಾಸ್ಗಳು ವಿದ್ಯಾರ್ಥಿಗಳೇ ಸ್ವಲ್ಪ ಹಿಂಜರಿತಾ ಇದ್ದಾರೆ. ಅದಕ್ಕೆ ನಾನು ಬರೀ ಕರ್ನಾಟಕ ಹಿಸ್ಟ್ರಿ ಕ್ಲಾಸಸ್ ಮಾತ್ರ ಮಾಡ್ಸೋಣ ಅಂತ ಇದೀವಿ. ನೋಡೋಣ ಹಿಂಗಾಗುತ್ತೆ, ನೋಡೋಣ. ಸರಿನಾ? ಅರ್ಥ ಆಯ್ತಾ ಎಲ್ಲರಿಗೂ? ಸೊ ದಯವಿಟ್ಟು ಇವಾಗ ಪೊಲಿಟಿ ಕ್ಲಾಸಸ್ನ ತಗೊಳ್ಳಿ, ಎಲ್ಲರೂ ಮೆಂಟಲ್ ಅಬಿಲಿಟಿ ಅಟೆಂಡ್ ಮಾಡಿ. ಹಂಗೆ ನಮ್ಮ ಜೋಗ್ರಫಿ ಕ್ಲಾಸಸ್ನ ಎಲ್ಲರೂ ನಿಮ್ಮ ಸ್ನೇಹಿತರಿಗೆ ಹೇಳಿ, ಹೆಚ್ಚಿನ ತರಗತಿಯಲ್ಲಿ ಅವರೆಲ್ಲ ಕೇಳಲಿ. ಆಯ್ತಾ? ಥ್ಯಾಂಕ್ ಯು ಸ್ನೇಹಿತರೆ, ಎಲ್ಲರಿಗೂ ಧನ್ಯವಾದಗಳು. ಓಕೆ, ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆಲ್ಲ ಹೇಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.